ಮಾಡಲಿಲ್ಲ. ಬಹಳ ಶಾಂತ ರೀತಿಯಿಂದ ಹೇಳಬೇಕು, ಅಷ್ಟೇ ಶಾಂತ ರೀತಿಯಿಂದ ಕೇಳಬೇಕು. ಹೇಳೋರಿಗೆ ಆನಂದ ಆದ್ರೆ ಕೇಳೋರಿಗೆ ಆನಂದ ಆಗ್ತದೆ. ಮೊದಲು ನಮಗೆ ಆನಂದ ಆಗ್ಬೇಕು, ಹೇಳೋರಿಗೆ ಆನಂದ ಆಗ್ಬೇಕು. ಅದಕ್ಕೆ ಸ್ವಲ್ಪ ಮೈಕ್ ಚಲೋ ಇರಬೇಕು, ಮೊದಲ ಸೆಟ್ ಮಾಡಿಡಬೇಕು. ನೀವು ಬಂದ ಕೂಡಲೇ ಗೀತಾಡೋದು ಬಿಟ್ಟು ಸಮಾಧಾನದಿಂದ ಅಲ್ಲಿ ಬಾಗಿಲು ಒಳಗೆ ಬಂದ್ರಿ ಅಂತಂದ್ರೆ ಮುಗಿದು ಹೊತ್ತು ಮೌನ ವ್ರತ ಇರಬೇಕು. ಯಾಕಂತಂದ್ರೆ ತಂಗಿ, ಇದೊಂದು ತಪಸ್ಸವ, ಇದೊಂದು ತಪಸ್ಸು. ಪಾಪ ಖುಷಿಗೆ ಅಳಿಸ್ಬೇಡ್ರಿ, ಯಾಕೆ ಅಳಿಸಾಕತ್ತೀರಿ? ಸ್ವಲ್ಪ ಸಮಾಧಾನ ಇರಲಿ. ತಮ್ಮ ಸ್ವಲ್ಪ ಬೇಸಿಡು, ಏಕಾಗ್ರತೆ ಹೋತು ಅಂತಂದ್ರೆ ಪುರಾಣ ಹೇಳಕ್ಕಾಗೋದಿಲ್ರಿವ. ಜಯ ನಮ ಪರಾಪತಿ ಶಿವ ಹರ ಹರ. ಸ್ವಲ್ಪ ಕೂಸಿನ ಎತ್ಕೊಂಡು ಹೋಗ್ತಂಗಿ, ಸ್ವಲ್ಪ ಗಾಳಿಗೆ ಒಂದಿಷ್ಟು ಅಡ್ಡಾಡಿ ಬರ್ರಿ. ಇರಲಿ, ಗಲಾಟೆ ಮಾಡಬೇಡ್ರಿ, ನಿಮಗೂ ಅಷ್ಟ ಬೇಕು ಗಲಾಟೆ ಮಾಡಕ್ಕೆ. ಕೂತ್ಕೊಳ್ರಿ. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದ ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಬಹುತೇಕ ಈ ವಾಕ್ಯ ಬಹಳಷ್ಟು ಜನ ಕೇಳಿರ್ತೀರಿ. ನಮ್ಮ ಪಾಲಿಗೆ ಯಾವ ಕುದುರೆ ಸಿಕ್ಕಿರ್ತದ ಆ ಕುದುರೆಯನ್ನು ಹತ್ತಬೇಕು, ಅದನ್ನು ನಿಯಂತ್ರಿಸಬೇಕು, ಅಂದರೆ ಅದನ್ನು ಚೆನ್ನಾಗಿ ಪಳಗಿಸಬೇಕು. ನಾವು ತಲುಪಬೇಕಾಗಿರ್ತಕ್ಕಂಥ ಸ್ಥಾನವನ್ನು, ಗುರಿಯನ್ನು ನಾವು ತಲುಪಬೇಕು. ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದ ಕುದುರೆಯ ಬಯಸುವವರು ವೀರರು ಅಲ್ಲ, ಧೀರರು ಅಲ್ಲ. ಈ ಬದುಕು ಅನ್ನೋದು ಒಂದು ಕುದುರೆ ಇದ್ದಂಗ ತಂಗಿ. ನಾವೇನು ಬಾಳಕತ್ತೀವೆಲ್ಲ, ಜೀವಿಸಕತ್ತೀಯಲ್ಲ, ಇದೂ ಕೂಡ ಒಂದು ಕುದುರೆ ಇದ್ದಂಗ. ಬಡತನನ ಇರಲಿ, ಶ್ರೀಮಂತಿಕೆನೇ ಇರಲಿ, ಕಷ್ಟನ ಇರಲಿ, ಸುಖನ ಇರಲಿ, ಅದನ್ನು ಚೆನ್ನಾಗಿ ನಾವು ನಮ್ಮ ಬದುಕನ್ನು ಸುಂದರಗೊಳಿಸ್ತಕ್ಕಂಥ ಒಂದು ಶಕ್ತಿ ನಮ್ಮಲ್ಲಿ ಇರಬೇಕು. ನಮ್ಮ ಕುದುರೆ ಚಲೋ ಇಲ್ಲ ಅಂತ ತಿಳ್ಕೊಂಡು ಮತ್ತೊಬ್ಬರು ಕುದುರೆ ಬಹಳ ಚಲೋ ಅದ, ನಮ್ಮ ಕುದುರೆ ಕುಂಟತದ, ಕೆಡುತ್ತದ ಅಂತ ತಿಳ್ಕೊಂಡು ಅವಗುಣಗಳನ್ನೇ ಎಣಿಸ್ಕೊಂತ ಹೋದ್ವಿ ಅಂತಂದ್ರೆ ನಮ್ಮ ಬದುಕು ಸುಂದರ ಆಗೋದಿಲ್ಲ. ಏನು ಅದ ಇದ್ದದ್ರೊಳಗೆ ತೃಪ್ತಿಯಾಗಬೇಕು ಅಂತಾರೆ ನಮ್ಮ ಶರಣರು. ಮನುಷ್ಯನ ಮನಸ್ಸು ಅಸಮಾಧಾನ ಆಗ್ತದ ಯಾವಾಗ ತಂಗಿ? ಹೇಳ್ರಿ ನೋಡೋಣ. ನಿಮಗಿಂತ ಯಾರಾದರೂ ಒಂದು ಚಲೋ ಸೀರೆ ಹುಟ್ಟಿದ್ರೆ ನಿಮಗೆ ಅಸಮಾಧಾನ ಆಗ್ತದ. ನಿಮಗಿಂತಲೂ ಯಾರಾದರೂ ಹೆಚ್ಚಿಗೆ ಬಂಗಾರ ಹಾಕ್ಕೊಂಡಿದ್ರು ಅಂತಂದ್ರೆ ಅಸಮಾಧಾನ ಆಗ್ತದ. ನಿಮಗಿಂತಲೂ ಯಾರಾದರೂ ಸುಖದಿಂದ ಬಾಳಕತ್ತಿದ್ರು, ಬದುಕಾಕತ್ತಿದ್ರು ಅಂತಂದ್ರೆ ಅವರನ್ನು ನೋಡಿ ಅಸಮಾಧಾನ ಆಗ್ತದ. ಯಾಕೆ? ಎಲ್ಲ ಕಿಚ್ಚಿಗಿಂತಲೂ ಹೊಟ್ಟಿ ಕಿಚ್ಚ ಬಹಳ ಕೆಟ್ಟ ತಂಗಿ. ಮತ್ತೊಬ್ಬರನ್ನು ನೋಡಿ ನಾವು ಅಸಮಾಧಾನ ಆಗೋದಕ್ಕಿಂತಲೂ ಕೂಡ ಏನು ಪರಮಾತ್ಮ ನಮಗೆ ಕೊಟ್ಟಾನ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಯಾವ ವ್ಯಕ್ತಿ ಈ ಪ್ರಪಂಚದೊಳಗೆ ಬದುಕ್ತಾನ ಆ ವ್ಯಕ್ತಿ ಈ ಪ್ರಪಂಚವನ್ನು ಗೆದ್ದು ಹೋಗುತ್ತಾನ ತಂಗಿ, ಗೆದ್ದು ಹೋಗುತ್ತಾನ.
ಕೊಟ್ಟ ಕುದುರೆಯ ನೇರಲರಿಯದೆ ಮತ್ತೊಂದ ಕುದುರೆಯ ಬಯಸುವವರು ವೀರರೂ ಅಲ್ಲ, ಧೀರರೂ ಅಲ್ಲ. ಒಂದು ಗಿಡ, ಒಂದು ಕಾಗಿ ಮನಿ ಕಟ್ಕೊಂಡು ತನ್ನ ಮನೆಯೊಳಗ ಒಂದು ತತ್ತಿ ಇಟ್ಟದ ಕಾಗಿ. ನಿತ್ಯವೂ ಕೂಡ ಆ ತತ್ತಿ ಮ್ಯಾಲ ಕುಂತು ಕಾವು ಕೊಡ್ತಾ ಇತ್ತು, ಬಿಸಿ ಕೊಡ್ತಾ ಇತ್ತು. ಇದು ಹೊರಗಡೆ ಹೋಗಿರ್ತಕ್ಕಂಥ ಸಂದರ್ಭದೊಳಗ ಒಂದು ಕೋಗಿಲೆ ಬಂತು. ಈ ಕಾಗೆಯ ಮನೆಯೊಳಗ, ಆ ಕಾಗೆಯ ತತ್ತಿಯ ಪಕ್ಕದೊಳಗ ತಂದು ಒಂದು ತತ್ತಿ ಇಟ್ಟು ಈ ಕೋಗಿಲೆ ಹಾರಿ ಹೋಯಿತು. ಯಾವಾಗ ಕಾಗೆ ಬಂತು, 2 ತತ್ತಿ ಇದ್ದು. ಪಾಪ ಆ ಕಾಗೆ ತಿಳ್ಕೊಳ್ತು, ಇದನ್ನು ಕೂಡ ನಂದ ತತ್ತಿ ಇದ್ದಂಗೆ ಕಾಣಿಸ್ತದ ಅಂತ ತಿಳ್ಕೊಂಡು ಎರಡರ ಮ್ಯಾಲೂ ಕುಂತು ಕಾವು ಕೊಡಾಕತ್ತು. ಕಾವು ಕೊಟ್ಟಂಗ ಮುಂದೆ ಒಂದು ದಿನ ತತ್ತಿ ಒಡೆದು ಮರಿ ಹೊರಗೆ ಬಂದು ಆ ಮರಿಗಳಿಗೂ ಕಾವು ಕೊಡಾಕತ್ತು. ಮರಿ ದೊಡ್ಡ ಆದು. ಕಾಗಿ ಮರಿ ಕಾವ್ 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 ಅಂತ ಕರ್ಕಶವಾಗಿ ಕೂಗುತ್ತಿತ್ತು. ಕೋಗಿಲೆ ಮರಿ ಕುಹು 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 ಅಂತ ಬಹಳ ಮಧುರವಾಗಿ ಕೂಗುತ್ತಿತ್ತು. ಇದನ್ನ ಯಾರು ನೋಡಕತ್ತಾರ? ಆ ತಾಯಿ ಕಾಗೆ ನೋಡಕತ್ತದ. ಒಮ್ಮ ತನ್ನ ಮರಿನ ನೋಡ್ತದ, ಮತ್ತೊಮ್ಮ ಆ ಕೋಗಿಲೆ ಮರಿಯನ್ನ ನೋಡ್ತದ. ಇದನ್ನೊಮ್ಮ ನೋಡ್ತದ, ಅದನ್ನೊಮ್ಮ ನೋಡ್ತದ, ಇದನ್ನೊಮ್ಮ ನೋಡ್ತದ, ಅದನ್ನೊಮ್ಮ ನೋಡ್ತದ. ಇದ ಸಮಯದೊಳಗೆ ದೇವರು ಪ್ರತ್ಯಕ್ಷ ಆದ. ಆ ತಾಯಿ ಕಾಗೆಗೆ ಆ ದೇವರು ಕೇಳ್ತಾನಂತ, ಏನು ಕಾಗಿ, ನಿನ್ನ ಮರಿ ಎಷ್ಟು ಕೆಟ್ಟದಾಗಿ ಕೂಗುತ್ತದ, ಕೋಗಿಲೆ ಮರಿ ಎಷ್ಟು ಮಧುರವಾಗಿ ಎಷ್ಟು ಚಂದ ಅದ್ಭುತವಾಗಿ ಕೂಗುತ್ತದ, ನಿನ್ನ ಮರಿಗೂ ಆ ಕೋಗಿಲೆ ಮರಿಯಂಥ ಧ್ವನಿ ಕೊಡ್ಲೇನು, ಕಂಠ ಕೊಡಲೇನು ಅಂತ ತಿಳ್ಕೊಂಡು ಯಾವಾಗ ದೇವರು ಕೇಳ್ದ, ಆವಾಗ ಆ ತಾಯಿ ಕಾಗೆ ಅಂತಂತ, ದೇವ್ರ ನಮ್ಗ ಕೋಗಿಲೆ ಮರಿಯಂಥ ಕಂಠ ಕೊಡಬೇಡ. ಯಾಕ ಅಂತಂದ್ರೆ ನನ್ನ ಧ್ವನಿನೂ ನನ್ನ ಮರಿ ಧ್ವನಿ ಇದ್ದಂಗ ಅದ. ನಮ್ಮ ಅಪ್ಪಂದು ಹಂಗ ಇತ್ತು, ನಮ್ಮ ಮುತ್ಯಂದು ಹಂಗ ಇತ್ತು, ನಮ್ಮ ಮುತ್ಯಂದು ಧ್ವನಿ ಹಿಂಗ ಇತ್ತು. ಕೋಗಿಲೆಯಂಥ ಮಧುರವಾಗಿರ್ತಕ್ಕಂಥ ಧ್ವನಿ ನಮಗೆ ಇದ್ದಿದ್ದಿಲ್ಲ ಅಂದ್ರೆ ಏನಾತು, ಅದನ್ನು ಕೇಳಾಕ ನಮಗೆ ಕಿವಿ ಕೊಟ್ಟಿಯಲ್ಲ, ಅದರೊಳಗ ನಮಗೆ ಬಹಳ ಸಮಾಧಾನ ಅದ. ಏನು ಪರಮಾತ್ಮ ನಮಗೆ ಕೊಟ್ಟನ ಅದರದೊಳಗ ನಾವು ಸಮಾಧಾನದಿಂದ ಇದ್ವಿ ಅಂತಂದ್ರೆ ಅದು ಸಾಮಾನ್ಯ ಜೀವನ ಅಲ್ಲ, ಅದು ಶರಣ ಜೀವನ. ಮನೆ ನೋಡ ಬಡವರು ಘನ ಮನ ಸಂಪನ್ನರು ಅಂತಾರ ನಮ್ಮ ಶರಣರು. ಮನಿ ಸಣ್ಣದಿದ್ರೇನಾತು, ಮನಸ್ಸು ದೊಡ್ಡದಿರ್ಬೇಕಂತಾರ. ನಾವೇನು ಮಾಡ್ತೀವಿ, ನಮ್ಮ ಮನಿ ಸಣ್ಣದದ, ಅವ್ರ ಮನಿ ನೋಡು ಎಷ್ಟು ದೊಡ್ಡದದ. ಮತ್ತೊಬ್ಬರ ಮನಿ ನೋಡಿ ಅಸಮಾಧಾನ ಆಗೋದಕ್ಕಿಂತಲೂ ಪಾಪ ಎಷ್ಟೋ ಜನ ಮನಿ ಇರ್ಲಾರ್ದಕ್ಕೆ ಬೀದಿ ಮ್ಯಾಲ ಬದುಕ್ತಾರಲ್ಲ, ಆ ಬೀದಿ ಮ್ಯಾಲ ಬದುಕುವವರನ್ನು ನೋಡಿ ನಾವು ಸಮಾಧಾನ ಪಡಬೇಕು. ಯಾಕ, ಅವ್ರಕ್ಕಿಂತಲೂ ಕೂಡ ನಮ್ಮ ಜೀವನ ಚಲೋಪ್ಪ, ದೇವರು ಒಂದಿಟ್ಟು ಏನಾದರೂ ನಮಗೆ ಕೊಟ್ಟಾನ. ಪಕ್ಕದ ಮನೆಯಾಗ ಯಾರಾದರೂ ಫ್ರಿಜ್ ತಂದ್ರು ಅಂತಂದ್ರೆ ಹೊಟ್ಟಿ ಉರಿತದ. ನೋಡು, ಅವರು ಫ್ರಿಜ್ ತಂದಾರ, ಕಾಯಿಪಲ್ಯ ಹಣ್ಣು ಹಂಪಲ ಉಳಿದಿರ್ತಕ್ಕಂಥ ಅಡಿಗೆ ಎಲ್ಲ ಫ್ರಿಜ್ನಾಗ ಇಡ್ತಾರೆ, ಕೆಡುವುದಿಲ್ಲ ಅಂತ ತಿಳ್ಕೊಂಡು ಮನಸ್ಸಿಗೆ ಬಂದಿಟ್ಟು ಅಸಮಾಧಾನ ಆಗ್ತದ. ಹಿಂಗೆ ಅಸಮಾಧಾನ ಮಾಡ್ಕೊಳ್ಳೋದಕ್ಕಿಂತಲೂ ಅವ್ರಕ್ಕಿಂತ ನಮ್ಮದ ಚಲೋ. ಯಾಕೆ, ಅವರು ಫ್ರಿಜ್ನಾಗ ಇಟ್ಟಿದ್ದು ಹೊಂಗಳದು ಉಣ್ತಾರ, ನಾವು 3 ಹೊತ್ತು ಬಿಸಿ ಬಿಸಿ ಮಾಡಿ ಉಣ್ತೀವಿ ಅಂತ ತಿಳ್ಕೊಂಡು ಸಮಾಧಾನ ಪಡ್ಕೋಬೇಕು ತಂಗಿ. ಹೌದಲ್ರೇವ? ಎಲ್ಲಿ ಸಾರ್ಥಕತೆ ಐತಿ ಅಂತಂದ್ರೆ ಸಮಾಧಾನ ಪಟ್ಕೊಳ್ಳುವಲ್ಲಿ ಸಾರ್ಥಕತೆ ಅದ.
ಅದಕ್ಕೆ ನಮ್ಮ ಶರಣರಂತಾರ, ಸಾಕ್ ಅಂದವನ ಶ್ರೀಮಂತ, ಬೇಕ್ ಅಂದವನ ಬಡವ. ಎಷ್ಟಿದ್ರೂ ಕೂಡ ಇನ್ನು ಬೇಕು 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 ಅನ್ನೋದು ಇತ್ತು ಅಂತಂದ್ರ ಅವನ ಜೀವನದಾಗ ಅಲ್ಲ 7 ಜನ್ಮ ಹುಟ್ಟಿ ಬಂದ್ರು ಸಹಿತ ಅವನ ಜೀವನದೊಳಗೆ ಶಾಂತಿ ನೆಮ್ಮದಿ ಕಾಣೋದು ಸಾಧ್ಯ ಆಗುವುದಿಲ್ಲ ತಂಗಿ. ಅದಕ್ಕೆ ಏನು ಪರಮಾತ್ಮ ಕೊಟ್ಟಾನ ಅದರೊಳಗೆ ನಾವು ಸಂತೃಪ್ತಿಯಿಂದ ಇದ್ವಿ ಅಂತಂದ್ರೆ ಅದೇ ನಿಜವಾಗಿರ್ತಕ್ಕಂಥ ಜೀವನ ಎಂಬತಕ್ಕಂಥ ಮಾತು ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ನಿನ್ನ ಯಾವ ವಿಚಾರ ಬಂದಿತ್ತು ತಂಗಿ? ಏನು ಕೇಳಿದ್ರಿ? ಏನು ಕೇಳಿದ್ರಿ ಹೇಳ್ರಿ ಬಾ. ಬಸವಣ್ಣವ್ರು ಎಲ್ಲಿಗೆ ಬಂದರು? ಕೂಡಲ ಸಂಗಮದಿಂದ. ಎಲ್ಲಿ ತಂಗಿ? ಮಂಗಳವೇಡೆ. ಲಕ್ಷ ಕೊಟ್ಟು ಕೇಳಕತ್ತೀರೋ ಇಲ್ಲ ಅನಿಸ್ತದ ನನಗೆ. ಕೇಳಕತ್ತೀರವ? ಭಾಳ ದಿವ್ಸಕ್ಕೆ ಅತ್ತಿ ಮನೆಗೆ ಅಳ್ಯಾ ಹೋದ ಅಂತ. ಸ್ವಲ್ಪ ಉಪ್ಪಿನಕಾಯಿ ಹಾಕ್ರೆ ನಿಮಗೆ ಅಗದಿ ಹುರುಪು ಹಾಕ್ತೀರಿ ಊಟದಾಗ. ಎಂದೂ ಇಲ್ಲದ ಅಳಿಯ ನನ್ನ ಮನೆಗೆ ಬಂತಬೇಕಂತೇಳಿ ಕುಂತೀನ್ರಿ ಅಂದ. ಅಂದ್ರೆ ಎಲ್ಲರೂ ಹೆಂಡತಿ ಮಾತು ಕೇಳವ್ರ ಅಂತ. ಯಾವಾಗ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆ ತಂದ್ರೆ ನಿನಗೆ ಮನ್ಯಾಗ ಇಟ್ಕೊಳ್ತೀನಿ, ಇಲ್ಲಾದ್ರೆ ಹೊರಗ ಅಂತ ತಿಳ್ಕೊಂಡು ಯಾವಾಗ ಆ ಜಂಗಮನ ಹೆಂಡತಿ ಅಂದಳು, ಸೀದಾ ಬಸವಣ್ಣನ ಹತ್ರ ಬಂದ. ನೀಲಮ್ಮ ತಾಯಿ ಇನ್ನೂ ಅಲ್ಲೇ ಇದ್ದಳು. ಬಸವಣ್ಣ ಅಂತ ಹೇಳಂದ ಜಂಗಮಮೂರ್ತಿ. ಯಾಕೆಪ್ಪ ಏನು? ಮತ್ತು ನಾ ಕೇಳಿದ್ದು ಕೊಡ್ತೀಯನೋ ಬಸವಣ್ಣ? ಏನು ಬೇಕು ಕೇಳಪ್ಪ. ಜಂಗಮನಾಥನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ. ಸಂಗಮನಾಥ ಕೊಡ್ತಾನ್ರಿಪ್ಪ, ಏನು ಕೇಳು? ಏನೂ ಇಲ್ಲ, ಅವು ಉಟ್ಕೊಂಡಿದ್ದು ಸೀರೆ ನನಗೆ ಬೇಕು. ನಿನ್ನ ಹೆಂಡತಿ ಧರ್ಮಪತ್ನಿ ನೀಲಮ್ಮ ಉಟ್ಕೊಂಡಿದ್ದು ಸೀರೆ ನನಗೆ ಬೇಕು ಅಂಥೇಳಿ ಇಷ್ಟ ಅನ್ನೋದ ತಡ. ಏನಿಲ್ಲ, ಇಲ್ಲಿ ಬಾ. ಜಂಗಮ ಸೀರೆಯನ್ನು ಅಪೇಕ್ಷೆ ಮಾಡ್ಯಾನ, ನಿನ್ನ ಸೀರೆ ಅಪೇಕ್ಷೆ ಮಾಡ್ಯಾನ ಅಂತ ತಿಳ್ಕೊಂಡು ಹತ್ತಿರ ಕರೆದವನ ಆ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆಯನ್ನು ಹಿಂಗೆ ಎಳಿತಾರ ಬಸವಣ್ಣನವರು. ಅವ್ರು ಹೆಂಗೆ ಎಳಿತಾರ ಹಂಗೆ ಹೆಚ್ಚಾಗ್ತದ, ಹೆಂಗೆ ಎಳಿತಾರ ಹಂಗೆ ಹೆಚ್ಚಾಗ್ತದ. ಎಷ್ಟು ಸೀರೆ ಹೆಚ್ಚಾತು ಅಂತಂದ್ರೆ ಅಕ್ಷಯ ಪಾತ್ರೆ ಇದ್ದಂಗೆ ಇಷ್ಟು ಹಿಂಗೆ ಗುಡ್ಡ ಬಿದ್ದಂಗೆ ಬಿತ್ತು ನೋಡ್ರಿ. ಯಾವಾಗ ಗುಡ್ಡದಷ್ಟು ಸೀರೆ ಬಿದ್ದು ಆವಾಗ ಬಸವಣ್ಣವ್ರು ಅಂತಾರೆ, ಯಪ್ಪ ನಿಮಗೆ ಎಂಥ ಬೇಕು ಅಂಥ ಸೀರೆ ಬೈರಿ ಅಂದಾಗ ಅಲ್ಲಿರ್ತಕ್ಕಂಥ 100 ಜನ ಜಂಗಮರು ಸೀರೆ ಎಷ್ಟು ಚಲೋ ಅದಾವ, ಎಷ್ಟು ಚಲೋ ಅದಾವ, ಎಷ್ಟು ಚಂದ ಅದಾವ ಅಂತ ತಿಳ್ಕೊಂಡು ಎಲ್ಲರೂ ಸೀರೆ ಬೈದ್ರಂತ, ಎಲ್ಲರೂ ಸೀರೆ ಬೈದ್ರಂತ. ಇದನ್ನು ಯಾರು ನೋಡಾಕತ್ತಾರ ಅಂತಂದ್ರೆ ಸಾಕ್ಷಾತ್ ಪರಮಾತ್ಮನೇ ನೋಡಾಕತ್ತಾನ. ಅಲ್ಲ, ಬಸವಣ್ಣ ಬೇಡಿದವರಿಗೆ ಬೇಡಿದನ್ನು ಕೊಡಾಕತ್ತಾನ. ಆ ಹೂವು ಅಂದ್ರೆ ಆ ಹೂವು ಅಂತಾನ, ಬರ್ಡ್ ಆಕಳಿನ ಹಾಲು ಅಂದ್ರೆ ಬರ್ಡ್ ಆಕಳಿನ ಹಾಲ, ಏನು ಮುತ್ತ ಜೋಳ ಹೋಗಿ ಅಲ್ಲಿ ಮುತ್ತ. ಬೇಡದವ್ರಿಗೆ ಬೇಡಿದ್ದನ್ನು ಕೊಡಾಕತ್ತಾನ. ನಾನು ಯಾಕೆ ಬೇಡಬಾರ್ದು ಅನ್ನೋ ಆಶಾ ಪರಮಾತ್ಮಗ ಬಂತಂತ ನೋಡ್ರಿ. ಯಾರಿಗೆ? ಪರಮಾತ್ಮಗ. ಎಲ್ಲರಿಗೂ ಕೊಡವ ಯಾರು? ಪರಮಾತ್ಮನ. ಆದ್ರೆ ಅವನಿಗ ಬೇಡೋ ಆಶಾ ಬಂತು. ಏನು ನೋಡಿ, ಬಸವಣ್ಣ ಬೇಡದವ್ರಿಗೆ ಬೇಡಿದ್ದನ್ನು ಕೊಡಾಕತ್ತಾನ. ನಾನು ಬಸವಣ್ಣನ ಕಡೆಯಿಂದ ಏನಾರ ಬೇಡಬೇಕು ಅಂತ ತಿಳ್ಕೊಂಡು ಆಶಾ ಸ್ವತಃ ಪರಮಾತ್ಮಗ ಬಂತು. ಪರಮಾತ್ಮ ಏನು ಮಾಡ್ದ ಅಂತಂದ್ರೆ ಜಂಗಮನ ವೇಷ ಹಾಕ್ಕೊಂಡು ಸಾಲೊಳಗೆ ನಿಂತ ಅಂತ. ಏನು ಪರುಷ ಕಟ್ಟಿ ಮೇಲೆ ಕುತ್ಕೊಂಡು ಬಸವಣ್ಣ ಬೇಡದವ್ರಿಗೆ ಬೇಡಿದ್ದನ್ನು ಕೊಡಾಕತ್ತಿದ್ದ. ಇಸ್ಕೋಬೇಕು ಅಂತ ತಿಳ್ಕೊಂಡು, ಪಡ್ಕೋಬೇಕು ಅಂತ ತಿಳ್ಕೊಂಡು 100 ಜನ ಜಂಗಮರು ಏನು ಸಾಲ್ಗೊಂಡು ನಿಂತಿದ್ರಲ್ಲ, ಆ ಸಾಲಿನೊಳಗೆ ತಾನು ಒಬ್ಬ ಜಂಗಮನ ವೇಷ ಹಾಕ್ಕೊಂಡು ಸಾಕ್ಷಾತ್ ಶಿವನೇ ಆ ಪಾಳಿಯೊಳಗೆ ನಿಂತಂತ ನೋಡ್ರಿ. ಸಾಲಿನೊಳಗೆ ನಿಂತ ಅಂತ. ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಿದ್ದ ಬಸವಣ್ಣ ಬಸವಣ್ಣ ಬಸವಣ್ಣ. ಇಲ್ಲಿ ಪರಮಾತ್ಮನ ಪಾಳೆ ಬಂತು. ಯಾರ ವೇಷದೊಳಗದಾನ? ಜಂಗಮನ ವೇಷದೊಳಗದಾನ. ಆವಾಗ ಬಸವಣ್ಣಗಂತಾನ, ಏನೋ ಬಸವಣ್ಣ, ಬೇಡದವ್ರಿಗೆ ಬೇಡಿದ್ದು ಕೊಟ್ಟಿ, ನಾನು ಒಂದು ಕೇಳ್ತೀನಿ, ಕೊಡ್ತೀಯನೋ ಬಸವಣ್ಣ? ಆವಾಗ ಬಸವಣ್ಣವ್ರು ಅಂತಾರಂತ, ಕೊಡುವಾತ ಸಂಘ ಕೊಂಬುವಾತ ಸಂಘ. ನಾ ಕೊಡುವೆ ನೆಂಬುವರ ಬಾಯಲ್ಲಿ ಬಾಲ್ಹುಳ ಸುರಿಯದೆ ಮಾಂಬವೇ ಕೂಡಲ ಸಂಗಮ ದೇವ. ಯಪ್ಪ, ನಾ ಕೊಡ್ತೀನಿ ಅಂತಂದ್ರೆ ನನ್ನ ಬಾಯಿಯೊಳಗೆ ಬಾಲ್ಹುಳ ಬಿದ್ದಂಗ. ನಾ ಏನೂ ಕೊಡುವುದಿಲ್ಲ, ಸಂಗಮನಾಥ ಕೊಡ್ತಾನೆಪ್ಪ. ಏನು ಬೇಕು ಕೇಳ್ರಿ ಅಂತ ತಿಳ್ಕೊಂಡು ಬಸವಣ್ಣವ್ರು ಅಂದಾಗ, ಬಸವಣ್ಣ ನನಗೊಂದು ನೋಡುವ ಆಸೆ ಅದ. ಏನು ನೋಡ್ಬೇಕ್ರಪ್ಪ? ಪರಮಾತ್ಮನ 3ನೇ ಕಣ್ಣು ನೋಡ್ಬೇಕಂತ ಆಸೆ ಆಗ್ಯದ. ಬಂದವ್ಯಾರು? ಬಂದವ್ಯಾರಿವ? ಪರಮಾತ್ಮನ ಏನು ಕೇಳಾಕತ್ತಾನ? ತಂದ 3ನೇ ಕಣ್ಣು ನೋಡ್ಬೇಕಂತೂ ಆಶಾ. ಯಾವಾಗ ಬಂದಿರತಕ್ಕಂಥ
ಆ ಜಂಗಮ ರೂಪಿ ಶಿವ ಪರಮಾತ್ಮನ ಮೂರನೇ ಕಣ್ಣು ನೋಡ್ಬೇಕು ಅಂತ ತಿಳ್ಕೊಂಡು ಆಸೆ ಆಗ್ಯದ ಅಂತೇಳಿ ಅಂದ. ಬಸವಣ್ಣ ಮುಗುಳ್ನಕ್ಕಂತ, ಮುಗುಳ್ನಕ್ಕು, ಯಪ್ಪ ನೀವು ಇಲ್ಲೇ ನಿಂದ್ರಿ, ನಾ ಒಳಗೆ ಹೋದವನ ಬನ್ನಿ ಅಂತ ತಿಳ್ಕೊಂಡು ಒಳಗೆ ಕೋಣ್ಯಾಗ ಬಂದಂತ, ಕೋಲ್ಯಾಗ ಬಂದು ಏನು ಮಾಡ್ದ ಬಸವಣ್ಣ? ಕನ್ನಡಿ ತಗೊಂಡಂತ. ಕನ್ನಡಿ ಯಾವಾಗ ಕನ್ನಡಿ ತಗೊಂಡು, ಯಪ್ಪ ನೀವೇನು ನೋಡ್ಬೇಕ್ರಿ? ಪರಮಾತ್ಮನ ಮೂರನೇ ಕಣ್ಣು ನೋಡ್ಬೇಕು, ಹಂಗಾರೆ ನೋಡ್ರಿ ಅಂತ ಹೇಳಿ ಕನ್ನಡಿ ಹಿಡಿದ್ನಂತ ಬಸವಣ್ಣ. ಯಾವಾಗ ಹಿಂಗೆ ಕನ್ನಡಿ ಹಿಡ್ದ, ಅಲ್ಲಲ್ಲ ಬಸವಣ್ಣ ನನಗೆ ಗುರುತು ಹಿಡ್ದ ಅಂತ ತಿಳ್ಕೊಂಡು ನಾಚಿ ನೀರಾಗಿ ಓಡಾಕ್ ಶುರು ಮಾಡಿಬಿಟ್ನಂತ ಪರಮಾತ್ಮ. ಯಾವಾಗ ಪರಮಾತ್ಮ ಬಸವಣ್ಣನ ಗುರುತು ಹಿಡ್ದೋ ಯಪ್ಪ ಅಂತ ತಿಳ್ಕೊಂಡು ಓಡಾಕ್ ಶುರು ಮಾಡ್ದ, ಆವಾಗ ಆ ಶಿವನ ಬೆನ್ನು ಹತ್ತಿ, ಆ ಜಂಗಮ ರೂಪಿ ಶಿವನ ಬೆನ್ನು ಹತ್ತಿ ಬಸವಣ್ಣ ಅಂತನ, ಓಡದಿರು ಸಂಗಯ್ಯ ಓಡದಿರು, ಸಿರಿಯಾಳನಂತೆ ಸುತನ ಬೇಡೆನು, ಓಡದಿರು ಸಂಗಯ್ಯ ಓಡದಿರು, ದಾಸಯ್ಯನಂತೆ ತವನಿಧಿಯ ಬೇಡೆನು, ಓಡದಿರು ಸಂಗಯ್ಯ ಓಡದಿರು. ಯಪ್ಪ ಸಂಗಮನಾಥ, ಭಾಳ ದಿವ್ಸಕ್ಕೆ ನನಗೆ ದರ್ಶನ ಕೊಡಾಕ ಬಂದಿಯಪ್ಪ, ಓಡಬೇಡಪ್ಪ, ನಿನ್ನನ್ನು ನಾನು ನೋಡಬೇಕು, ನನ್ನ ಕಣ್ ತುಂಬ ನಿನ್ನ ನೋಡಿ ನಿನ್ನ ದರ್ಶನ ಪಡ್ಕೋಬೇಕು, ಓಡಬೇಡ ಓಡಬೇಡ. ದಾಸಯ್ಯನಂಗ ತವನಿಧಿ ಕೇಳುವುದಿಲ್ಲ, ಸಿರಿಯಾಳನಂಗ ಮಗನ ಕೊಡು ಅಂತ ನಾನು ಕೇಳೋದಿಲ್ಲ, ಅದಕ್ಕೆ ನಾನು ನಿನಗೆ ಏನೂ ಕೇಳೋದಿಲ್ಲಪ್ಪ ಪರಮಾತ್ಮ, ಓಡಬೇಡ ಅಂತ ತಿಳ್ಕೊಂಡು ಓಡ್ಕೊಂತ ಬೆನ್ನು ಹತ್ತಿ ಆ ಪರಮಾತ್ಮನ ಎರಡೂ ಪಾದಗಳನ್ನು ಗಟ್ಟಿಯಾಗಿ ಹಿಡ್ದ ಅಂತ ಬಸವಣ್ಣ. ಯಾವಾಗ ಪರಮಾತ್ಮನ ಎರಡೂ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಯಪ್ಪ ಸಂಗಮನಾಥ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮನಾಥ, ಇಂದು ದರ್ಶನ ಕೊಟ್ಟೆ ಆ ತಂದೆ ಅಂತ ತಿಳ್ಕೊಂಡು ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರವನ್ನು ಮಾಡಿದಾಗ ಆ ಜಂಗಮ ವೇಷದಲ್ಲಿ ಇರತಕ್ಕಂಥ ಸಂಗಮನಾಥ ನಿಜ ರೂಪದಲ್ಲಿ ಬಂದು, ಬಸವ ನಿನ್ನ ಭಕ್ತಿ ಭಾಳ ದೊಡ್ಡದು ಅಂತ ತಿಳ್ಕೊಂಡು ಬಸವಣ್ಣನವರನ್ನ ಅಪ್ಕೊಂಡಂತ ಶಿವ, ಅಪ್ಪಿಕೊಂಡಿರ್ತಕ್ಕಂಥ ಶಿವ ಅಂತನಂತ ಬಸವಣ್ಣ. ನಿಜವಾಗ್ಲೂ ನಿನ್ನ ಭಕ್ತಿ ಭಾಳ ದೊಡ್ಡದಪ್ಪ, ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಿ, ಕಷ್ಟದಲ್ಲಿ ಇರ್ತಕ್ಕಂಥವರಿಗೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಕತ್ತಿ, ಅವರ ದುಃಖ ದುಮ್ಮಾನಗಳನ್ನು ದೂರ ಮಾಡಕತ್ತಿ. ನಿಜವಾಗಲೂ ಕೂಡ ನಿನ್ನ ಭಕ್ತಿ ಭಾಳ ದೊಡ್ಡದು. ನಿನ್ನ ಭಕ್ತಿಗೆ ಮೆಚ್ಚಿನೋ ಬಸವಣ್ಣ, ಏನು ಬೇಕು ಕೇಳು, ನೀ ಕೇಳಿದ್ದನ್ನು ನಾನು ಕೊಡ್ತೀನಿ. ಯಾವ ಪದವಿ ಬೇಕು ಕೇಳು, ಏನು ಬ್ರಹ್ಮ ಪದವಿ ಬೇಕೋ, ವಿಷ್ಣು ಪದವಿ ಬೇಕೋ, ಏನು ರುದ್ರ ಪದವಿ ಬೇಕೋ, ಏನು ಕೇಳ್ತಿ ಕೇಳು ಕೊಡ್ತೀನಿ ಅಂತ ತಿಳ್ಕೊಂಡು ಶಿವ ಕೇಳಿದಾಗ ಬಸವಣ್ಣವರಂತಾರಂತ, ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಾನು ಮತ್ತಾವ ಪದವಿಯನ್ನೂ ಅಲ್ಲೇ, ನಿಮ್ಮ ಶರಣರ ಮನೆಯ ಆಳಾಗಿಪ್ಪ ಮಹಾಪದವಿಯನೇ ಕರುಣಿಸು ಕೂಡಲ ಸಂಗಮ ದೇವ. ಯಪ್ಪ ಸಂಗಮನಾಥ ಶಿವನೇ, ಯಾ ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ ತಗೊಂಡು ಏನು ಮಾಡೋದದ? ನನಗೆ ಏನಾದರೂ ನೀನು ಕೊಡಬೇಕಾಗಿತ್ತು ಅಂತಂದ್ರೆ ನಿನ್ನ ಭಕ್ತರು ಎಲ್ಲಿದಾರ, ನಿನ್ನ ಭಕ್ತರ ಮನೆಯೊಳಗ ಆಳಾಗಿ ದುಡಿತಕ್ಕಂಥ ಶಕ್ತಿ ಕೊಡೋಪ ಸಾಕು. ಜನ್ಮ ಜನ್ಮದಲ್ಲಿಯೂ ಕೂಡ ಗುರು ಲಿಂಗ ಜಂಗಮರ ಸೇವೆಯನ್ನ ಮಾಡ್ತಕ್ಕಂಥ ಸೌಭಾಗ್ಯ ಕೊಡು ಸಾಕು, ಮತ್ತೇನೂ ಕೂಡ ಬೇಕಾಗಿಲ್ಲ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣನವರು ಕೇಳಿದ್ರೋ ಆವಾಗ ಶಿವ ಬಸವಣ್ಣನ ಭಕ್ತಿಗೆ ಮೆಚ್ಚಿ, ಬಸವಣ್ಣ ನಿಜವಾಗಲೂ ಕೂಡ ನೀ ಬಹಳ ದೊಡ್ಡವಪ್ಪ, ಅದಕ್ಕೆ ಇಂದಿನಿಂದ ನಿನಗ ಈ ಪ್ರಪಂಚದ ಜನ ಏನಂತ ಕರೀತಾರ ಅಂತಂದ್ರ ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಕರೀತಾರೋ ಬಸವಣ್ಣ. ಭಕ್ತಿ ಭಾಂಡಾರಿ ಬಸವಣ್ಣನಾಗು ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಮಾಡಿ ಶಿವ ಮಾಯ ಆದ ಎಂಬತಕ್ಕಂಥ ಒಂದು ವಿಚಾರ ನಾವು ಇವತ್ತಿನ ದಿವಸದ ನಾವು ಪುರಾಣದಲ್ಲಿ ಕೇಳ್ತೀವಿ ತಂಗಿ. ಅದಕ್ಕೆ ಬಸವಣ್ಣನ ಲೀಲೆ ಶುರು ಆಗಿಬಿಟ್ಟು ದಿನದಿಂದ ದಿನಕ್ಕೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಪವಾಡಗಳು ಲೀಲೆಗಳು ಬಸವ ಪುರಾಣದೊಳಗೆ ಬರ್ತಾವ ಅಂತಂದ್ರೆ ಮೈ ರೋಮಾಂಚನ ಆಗ್ತದೆ ತಂಗಿ. ಅದಕ್ಕೆ ನಿತ್ಯವೂ ಕೂಡ ಶ್ರದ್ಧೆಯಿಂದ. ಇವತ್ತು ಎಷ್ಟೋ ಜನ ಫೋನ್ ಮಾಡಿದ್ರು, ಬೆಳಿಗ್ಗೆ ಬಂದು ನಮಗೆ ಸತ್ಕಾರ ಅದು ಇದು ಮಾಡಿ ಹೋದರು. ಇಂಟರ್ನೆಟ್ಟು ಅದೋ ಇದೋ 108 ಬಂದು ಬಿಟ್ಟಾವ. ಈಗ ವೈರಲ್ ಆಗೋದು, ಈಗ ಆ ಸುದ್ದಿ ಹಬ್ಬುದು ಭಾಳ ದೊಡ್ಡ ಮಾತಲ್ಲ. ಅವಾಗ ಏನೇನು ಇದ್ದಿದ್ದಿಲ್ಲ. 900 ವರ್ಷದ ಹಿಂದ ಒಬ್ಬರ ಬಾಯಿಂದ ಒಬ್ಬರು ಹಿಂಗೆ ಕೀರ್ತಿ ಹಬ್ಬಿ ಎಲ್ಲಿ ತನಕ ಹೋತು ಕೀರ್ತಿ ಬಸವಣ್ಣಂದು? ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಕಾಶಿ, ಏನು ನಾವು ವಿಶ್ವನಾಥನ ಒಂದು ಮಂದಿರ ಅಂತೇಳಿ ಹೇಳ್ತೀವಿ, ಭೂಲೋಕದ ಸ್ವರ್ಗ ಅಂತ ಏನು ಕರಿತೀವಿ ನಾವು, ಆ ಕಾಶಿ ತನಕ ಹೋತು ಬಸವಣ್ಣನವರ ಕೀರ್ತಿ. ಅಲ್ಲಿ ಇರ್ತಕ್ಕಂಥ ಒಬ್ಬ ಶರಣ ಶಿವಲ್ಯಂಕ ಮಂಚಣ್ಣ. ಕಾಶಿ ವಿಶ್ವನಾಥನ ಪೂಜೆ ಮಾಡ್ತಿದ್ದ.
ವಿಶ್ವನಾಥನ ಗುಡಿ ಮುಂದ ನೀರು ಕಸ ಹೊಡೆದು ನೀರು ಸಿಂಪಡಿಸಿ ರಂಗೋಲಿ ಹಾಕ್ತಿದ್ದ. ಎಂಥ ರಂಗೋಲಿ ಹಾಕ್ತಿದ್ದ? ಮುತ್ತಿನ ರಂಗೋಲಿ ಹಾಕ್ತಿದ್ದ ತಂಗಿಯಮ್ಮ. ನೀವು ಕೊಳ್ಳ ಹಾಕೋತಿರಲ್ರಿ ಅವ ಮುತ್ತ, ಅಂಥ ಮುತ್ತಿನ ರಂಗೋಲಿ ಹಾಕ್ತಿದ್ದ ಶಿವಲೆಂಕ ಮಂಚಣ್ಣ. ಯಾವಾಗ ಅವನಿಗೆ ಇಲ್ಲ ಆ ಕಡೆ ದಕ್ಷಿಣ ಭಾರತದೊಳಗ ಕಲ್ಯಾಣ ಎಂಬತಕ್ಕಂಥ ಒಂದು ರಾಜ್ಯ ಅದ, ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಅದನ್ನ ಬಸವಣ್ಣ ಅಂತ ತಿಳ್ಕೊಂಡು ಅವನಿಗೆ ಎಲ್ಲರೂ ಕೂಡ ಬಹಳ ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಕರೀತಾರೆ, ಕಾಮಧೇನು ಕಲ್ಪವೃಕ್ಷ ಬಸವಣ್ಣ ಅಂತ ಕರೀತಾರೆ. ಈ ಕಾಶಿ ವಿಶ್ವನಾಥನೇ ಆ ಬಸವಣ್ಣನ ರೂಪದಿಂದ ಬಂದಾನ ಅಂತ ತಿಳ್ಕೊಂಡು, ಆ ಬಸವಣ್ಣನ ರೂಪ ನೋಡಬೇಕು ಅಂತ ತಿಳ್ಕೊಂಡು, ಬಸವಣ್ಣನ ಕಣ್ಣು ತುಂಬ ನೋಡಬೇಕು ಅಂತ ತಿಳ್ಕೊಂಡು ಕಾಶಿಯಿಂದ ಬಂದ ಕಲ್ಯಾಣಕ್ಕೆ ಶಿವಲೆಂಕ ಮಂಚಣ್ಣ ಬಂದ. ಬಸವಣ್ಣನ ನೋಡ್ದ, ಬಹಳ ಸಂತೋಷಪಟ್ಟ. ಮತ್ತು ಎಲ್ಲಿ ಕಾಶಿಗೆ ಹೋಗಬೇಕು? ಯಾಕೆ? ಬಸವಣ್ಣ ಈ ಕಲ್ಯಾಣವನ್ನೇ ಕಾಶಿಯನ್ನಾಗಿ ಮಾಡ್ಯಾನ. ಸಾಕ್ಷಾತ್ ಬಸವಣ್ಣನೇ ಆ ವಿಶ್ವನಾಥನ ಸ್ವರೂಪದೊಳಗದನ. ಇಲ್ಲೇ ನನ್ನ ಕಾಯಕವನ್ನು ಮಾಡಿಕೊಂಡು ಇರಬೇಕು ಅಂತ ತಿಳ್ಕೊಂಡು ಕಲ್ಯಾಣದೊಳಗ ಉಳ್ಕೊಂಡ ಶಿವಲೆಂಕ ಮಂಚಣ್ಣ. ಕಲ್ಯಾಣದೊಳಗೆ ಬಂದ 2 ಗುಡಿ ಗುಂಡಾರಗಳು. ನೀವು ಕಲ್ಯಾಣಕ್ಕೆ ಹೋದ್ರೆ ಗೊತ್ತಾಗ್ತದ, ಅಲ್ಲಿ ತ್ರಿಪುರಾಂತಕೇಶ್ವರ ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನ, ಮಹಾದೇವ ದೇವಸ್ಥಾನ, ಶಂಕರ ದೇವಸ್ಥಾನ ಬಂದ 2. ಆಗಿನ ಕಾಲದೊಳಗೆ 1000 ಶಿವನ ದೇವಸ್ಥಾನಗಳು. ಎಲ್ಲಿ? ಕಲ್ಯಾಣದೊಳಗೆ. ಆ ಎಲ್ಲ ದೇವರ ಗುಡಿಗೆ ಹೋಗ್ತಿದ್ದ, ಕಸ ಹುಡುಗುತ್ತಿದ್ದ, ನೀರು ಸಿಂಪಡಿಸ್ತಿದ್ದ. ಏನು ಬರುವಾಗ ಏನು ಒಂದಿಷ್ಟು ಮುತ್ತುಗಳನ್ನು ತಂದಿದ್ದಲ್ಲ, ಆ ಮುತ್ತಿನಿಂದ ರಂಗೋಲಿ ಹಾಕ್ತಿದ್ದ ಶಿವಲೆಂಕ ಮಂಚಣ್ಣ. ಹಿಂಗೆ ಸ್ವಲ್ಪ ದಿವಸ ಕಳೆದ ಬಳಿಕ ಏನಾಯ್ತು ಅಂತಂದ್ರೆ ತಂದಿರ್ತಕ್ಕಂಥ ಮುತ್ತು ಎಲ್ಲ ಖಾಲಿ ಆಗಿಬಿಟ್ಟು. ಬೇಡದವರಿಗೆ ಬೇಡಿದ್ದನ್ನು ಕೊಡ್ತಾನ ಬಸವಣ್ಣ, ಕಲ್ಯಾಣದ ಬಸವಣ್ಣ. ಬೆಳಗಿನ ಜಾವಕ್ಕೆ ಏನಾಗ್ಬಿಟ್ಟು ಅಂತಂದ್ರೆ ಮುತ್ತೆಲ್ಲ ಖಾಲಿ ಅದು, ನನ್ನ ಕಾಯಕಕ್ಕೆ ಭಂಗ ಬರ್ತದಲ್ಲ ಅಂತ ತಿಳ್ಕೊಂಡು ಓಡ್ಕೊಂತ ಬಸವಣ್ಣನ ಮಹಾಮನೆಗೆ ಬಂದ ಶಿವಲೆಂಕ ಮಂಚಣ್ಣ. ಅಲ್ಲಿ ಬಾಗಲದೊಳಗೆ ಯಾರಿದ್ರು? ಹಡಪದ ಅಪ್ಪಣ್ಣನವರಿದ್ರು. ಅಪ್ಪಣ್ಣವರ ಮತ್ತು ನಾ ಬಸವಣ್ಣವ್ರಿಗೆ ಭೇಟಿ ಆಗ್ಬೇಕು. ಇಲ್ಲ ಮಂಚಣ್ಣವ್ರ, ಮತ್ತು ಬಸವಣ್ಣವರು ಸ್ನಾನ ಮಾಡಕತ್ತಾರ, ಅದಕ್ಕೆ ಸ್ವಲ್ಪ ತಡೀರಿ ಅಂದರು ಹಡಪದ ಅಪ್ಪಣ್ಣವರು. ಇಲ್ಲ ನಾ ಬಸವಣ್ಣವ್ರಿಗೆ ಭೇಟಿ ಆಗಬೇಕು ಅಂತ ತಿಳ್ಕೊಂಡು ನೇರವಾಗಿ ಬಸವಣ್ಣನವರು ಸ್ನಾನ ಮಾಡ್ತಕ್ಕಂಥ ಕೋಣೆಗೆ ಬಂದುಬಿಟ್ಟ ಶಿವಲೆಂಕ ಮಂಚಣ್ಣ. ಬಸವಣ್ಣ ಶರಣು ಅಂದ್ಬಿಟ್ಟ. ಸ್ನಾನ ಮಾಡ್ತಾ ಇರತಕ್ಕಂಥ ಬಸವಣ್ಣವರು ಕೂಡ ಶರಣು ಶರಣಾರ್ಥಿ ಅಂದರು. ಏನ್ರಿಪ್ಪ ಏನು ಜಂಗಮ ಅಪೇಕ್ಷೆ ಏನದ? ಏನು ಇಲ್ಲ ಬಸವಣ್ಣ, ನಾನು ತಂದಿರ್ತಕ್ಕಂಥ ಮುತ್ತು ಖಾಲಿ ಆಗ್ಯವ, ಅದಕ್ಕೆ ಕಲ್ಯಾಣದೊಳಗೆ 1 ಅಲ್ಲ 2 ಅಲ್ಲ 1000 ಶಿವನ ದೇಗುಲ ಅದವ. ಎಲ್ಲ ದೇಗುಲಗಳ ಮುಂದೆ ಮತ್ತು ನಾನು ರಂಗೋಲಿ ಹಾಕಬೇಕಲ್ಲ, ಮುತ್ತಿನ ರಂಗೋಲಿ. ಅದಕ್ಕೆ 7 ಖಂಡುಗ ನನಗೆ ಮುತ್ತು ಕೊಡು ಅಂತ ಹೇಳಂದ. 7 ಖಂಡುಗ ಅಂದ್ರೆ ಗೊತ್ತೇನ್ರಿವ? ಅವಾಗ ದೊಡ್ಡ ಡೊಳ್ಳರ್ಗೆ ಇರ್ತಿದ್ದು ನೋಡ್ರಿ ನಿಲ್ಲ ಅವಾಗೆಲ್ಲ ಕಾಳ ಕಡಿ ಹಾಕಕ್ಕೆ. ಅಂತ 7 ಖಂಡುಗ ನನಗೆ ಮುತ್ತು ಕೊಡು ಅಂತ ತಿಳ್ಕೊಂಡು ಯಾವಾಗ ಶಿವಲೆಂಕ ಮಂಚಣ್ಣ ನೋಡ್ದ, ಬಸವಣ್ಣವ್ರು ವಿಚಾರ ಮಾಡ್ತಾರ, ಇಷ್ಟು ಮುತ್ತು ಎಲ್ಲಿಂದ ತರಬೇಕು? ಜಂಗಮನ ಅಪೇಕ್ಷೆ ಅಂತಂದ್ರೆ ಸಂಗಮನಾಥನ ಅಪೇಕ್ಷೆ. ಆ ಜಂಗಮನ ಅಪೇಕ್ಷೆ ಪೂರೈಸಲ್ಬೇಕಲ್ಲ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡ್ದ. ಆ ದಾಸೋಹದ ಸಲುವಾಗಿ, ಜಂಗಮರ ದಾಸೋಹದ ಸಲುವಾಗಿ ಅಲ್ಲಿ ಮುಂದೆ ಏನು ಬಟ್ಟಿದ್ರು ಅಂತಂದ್ರೆ ಜ್ವಾಳದ ರಾಶಿ ನೆಟ್ಟು ಬಟ್ಟಿದ್ರು. ಅಲ್ಲಿ ಜ್ವಾಳದ ಒಂದು ಚೀಲ ತುಂಬಿ ಜ್ವಾಳದ 100 ಚೀಲ ಜ್ವಾಳ ಬಟ್ಟಿದ್ರು. ಬಸವಣ್ಣವ್ರಂದ್ರು, ಹೇ ಸಂಗಮನಾಥ, ಶಿವಲೆಂಕ ಮಂಚಣ್ಣ ಮುತ್ತಿನ ರಂಗೋಲಿ ಹಾಕಕ್ಕೆ ಮುತ್ತು ಕಡಿಮೆ ಬಿದ್ದಾವಂತ, ಸಂಗಮನಾಥ ಮುತ್ತು ಕೊಡು ಅಂತ ತಿಳ್ಕೊಂಡು ಆ ಜೋಳದ ರಾಶಿಯನ್ನ ನೋಡ್ದ ಬಸವಣ್ಣ. ಜೋಳ ಎಲ್ಲ ಮುತ್ತಾಗ್ಲಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಭಾವನೆಯಲ್ಲಿ ತಂದುಕೊಂಡ. ಯಾವಾಗ ಜೋಳ ಎಲ್ಲ ಮುತ್ತಾಗ್ಲಿ ಅನ್ನೋದೇ ತಡ ಆ ಜೋಳದ ರಾಶಿ ಎಲ್ಲ ಮುತ್ತಿನ ರಾಶಿಯಾಗಿತ್ತು. ಬಸವಣ್ಣವ್ರಂತಾರ, ಮಂಚಣ್ಣವ್ರೇ ಹೋಗ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮುತ್ತು ತಗೊಳ್ರಿ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ಬಂದು ನೋಡ್ತಾನ ಶಿವಲೆಂಕ ಮಂಚಣ್ಣ. ಮುತ್ತಿನ ರಾಶಿ ಎಷ್ಟು ಬೇಕು ಅಷ್ಟು ಮುತ್ತು, ಇನ್ನು ನನ್ನ ಜೀವನ ಪರ್ಯಂತ ಅಲ್ಲಿ ಇಲ್ಲಿ ಮುತ್ತು ಹುಡುಕಾಡುವುದ ಬೇಡ ಅಂತ ತಿಳ್ಕೊಂಡು ಶಿವಲೆಂಕ ಮಂಚಣ್ಣ ತನ್ನ ಜೀವನವಿಡೀ ಆ ಮುತ್ತಿನಿಂದ ರಂಗೋಲಿಯನ್ನು ಹಾಕ್ತಕ್ಕಂಥ ಕಾಯಕ ಕಲ್ಯಾಣದೊಳಗೆ ಮಾಡ್ದ ಅಂತ ತಿಳ್ಕೊಂಡು ಇತಿಹಾಸ ಬರ್ತದ ತಂಗಿ.
ಮುಂದೆ ಒಂದು ದಿವಸಕ್ಕೆ ಏನಾತು ಅಂತಂದ್ರೆ, ತಮಿಳುನಾಡು ಭಾಗದಿಂದ ಒಬ್ಬ ಜಂಗಮರು ಬರ್ತಾರೆ. ಬಸವಣ್ಣನ ಕೀರ್ತಿ ಅಷ್ಟು ದೂರ ಹೋಗ್ತದ. ನಾವು ಬಸವಣ್ಣನವರ ದರ್ಶನ ಮಾಡ್ಕೋಬೇಕು. ಬಸವಣ್ಣ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾನ. ನಂದು ಒಂದು ಸಂಕಲ್ಪ ಅದ, ಬಸವಣ್ಣ ಈಡೇರಿಸ್ತಾನೋ ಹ್ಯಾಂಗೋ ಅಂತ ತಿಳ್ಕೊಂಡು ಪಾಪ ತಮಿಳುನಾಡಿನಿಂದ ಬಂದಿರತಕ್ಕಂಥ ಒಬ್ಬ ಜಂಗಮ ಬಸವಣ್ಣನವರನ್ನ ಭೇಟಿಯಾಗಿ, ಯಪ್ಪ ಬಸವಣ್ಣ, ನಂದು ಒಂದು ಸಂಕಲ್ಪ ಅದ, ನೀ ಈಡೇರಿಸ್ತೇನಪ್ಪ. ಅವಾಗಂತಾರ ಬಸವಣ್ಣವರು, ಈಡೇರ್ಸಕ್ಕೆ ನಾನು ಯಾರ್ಯಪ್ಪ, ಎಲ್ಲ ಶಿವನಿಚ್ಛಾ, ಸಂಗಮನಾಥನ ಇಚ್ಛಾ, ಏನು ಬೇಕು ಕೇಳ್ರಿ. ಏನೂ ಇಲ್ಲ, ನಂದು ಒಂದು ಸಂಕಲ್ಪ ಅದ, ಬರಡು ಆಕಳ ಹಾಲಿನಿಂದ ಲಿಂಗಕ್ಕೆ ಮಜ್ಜನ ಮಾಡಬೇಕು ಅನ್ನೋ ಆಶೆ ಅದ ಬಸವಣ್ಣ. ಬರಡು ಆಕಳ ಅಂದ್ರೆ ಗೊತ್ತಲ್ಲ, ಗೊಡ್ಡ ಆಕಳ. ಗೊಡ್ಡ ಆಕಳ ಹಾಲಿನಿಂದ ನಾನು ನನ್ನ ಲಿಂಗಕ್ಕೆ ಅಭಿಷೇಕ ಮಾಡಬೇಕು, ಮಜ್ಜನ ಮಾಡಬೇಕು ಅನ್ನೋ ಸಂಕಲ್ಪ ಅದ. ಅದಕ್ಕೆ ನನ್ನ ಸಂಕಲ್ಪವನ್ನು ಈಡೇರಿಸ್ತೇನು ಬಸವಣ್ಣ. ಆವಾಗ ಬಸವಣ್ಣವರಂತಾರೆ, ಯಪ್ಪ, ಜಂಗಮನ ಅಪೇಕ್ಷೆ ಅದು ಸಂಗಮನಾಥನ ಅಪೇಕ್ಷೆ, ಈಡೇರ್ಸಕ್ಕೆ ನಾನು ಯಾರ್ಯಪ್ಪ, ಸಂಗಮನಾಥ ಈಡೇರಿಸ್ತಾನ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂಥ ಹಡಪದ ಅಪ್ಪಣ್ಣವರನ್ನ ಇನ್ನಿತರ ಶರಣರನ್ನ ಕರೆದು, ಏನ್ರಿಪ್ಪ, ಕಲ್ಯಾಣದೊಳಗೆ ಎಲ್ಲಿ ಆದರೂ ಕೂಡ ಬರಡು ಆಕಳದ ಏನು ನೋಡ್ರಿ, ಗೊಡ್ಡ ಆಕಳದ ಏನು ನೋಡ್ರಿ ಅಂತ ತಿಳ್ಕೊಂಡು ನೋಡಾಕ ತರಾಕ ಕಳಿಸ್ತಾರ. ಅಲ್ಲಿ ಇಲ್ಲಿ ಹುಡುಕ್ಯಾಡ್ತಾರ. ಅಂತೂ ಇಂತೂ ಒಂದು ಗೊಡ್ಡ ಆಕಳ ಸಿಗ್ತದ. ಗೊಡ್ಡ ಆಕಳ ಅಂತಂದ್ರೆ ಅದು ಗರ್ಭ ಧರಿಸೋದು ಇಲ್ಲ, ಮಗುವಿಗೆ ಜನ್ಮ ಕೊಡುವುದು ಇಲ್ಲ, ಹಾಲಂತೂ ಮೊದಲೇ ಇಲ್ಲ. ಇಂಥ ಆಕಳ ಹಾಲಿನಿಂದ ಅಭಿಷೇಕ ಮಾಡ್ಕೋಬೇಕು ಅನ್ನೋ ಸಂಕಲ್ಪ ತಮಿಳುನಾಡಿನಿಂದ ಬಂದಿರತಕ್ಕಂಥ ಆ ಜಂಗಮನದ್ದು. ಯಾವಾಗ ಆ ಗೊಡ್ಡ ಆಕಳನ್ನು ತಂದರು, ಆವಾಗ ಬಸವಣ್ಣವರು, ತಾಯಿ ಗೋಮಾತೆ, ನಿನ್ನ ಒಡಲೊಳಗ ಒಂದಲ್ಲ ಎರಡಲ್ಲ ಎಲ್ಲ ದೇವಾನು ದೇವತೆಗಳನ್ನು ತುಂಬಿಕೊಂಡಿರ್ತಕ್ಕಂಥ ತಾಯೇ, ಜಂಗಮನ ಅಪೇಕ್ಷೆ ಆಗ್ಯದ, ನಿನ್ನ ಹಾಲಿನಿಂದ ಲಿಂಗಕ್ಕೆ ಅಭಿಷೇಕ ಆಗಬೇಕು ಅಂತ, ಅದಕ್ಕೆ ನೀನು ದಯಪಾಲಿಸಬೇಕವ ಅಂತ ತಿಳ್ಕೊಂಡು ಆನಂದದಿಂದ ಆ ಹಸುವಿಗೆ ಸ್ನಾನವನ್ನು ಮಾಡಿಸಿ ವಿಭೂತಿಯನ್ನು ಧರಿಸಿ ಆ ಆಕಳ ಕೊರಡಲ್ಲಿ ಲಿಂಗವನ್ನು ಧಾರಣೆಯನ್ನು ಮಾಡಿ ಸಂಗಮನಾಥ ಸಂಗಮನಾಥ ಅಂತ ತಿಳ್ಕೊಂಡು ಅದರ ಡುಬ್ಬದ ಮೇಲೆ ಕೈ ಆಡಿಸಿ, ಅಪ್ಪಣ್ಣವರೇ ನೀಲಾ, ನನಗ ಆ ಹಾಲನ್ನು ಹಿಂಡ್ಕೊಳ್ಳಕ್ಕೆ ಒಂದು ಗಿಂಡಿಯನ್ನು ತೆಗೆದುಕೊಂಡು ಬರ್ರಿ ಅಂತ ತಿಳ್ಕೊಂಡು ಹೇಳಿದಾಗ ಒಂದು ಪಾತ್ರೆಯನ್ನು ತಂದು ಕೊಡ್ತಾಳೆ. ಯಾರು? ಧರ್ಮ ಪತ್ನಿಯಾಗಿರ್ತಕ್ಕಂಥ ನೀಲಾಂಬಿಕೆ. ಬಸವ 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 ಅಂತ ಆ ಕೆಚ್ಚಲನ್ನು ತೊಳೆದು ಬಸವಣ್ಣನವರು ಸಂಗಮನಾಥ ಸಂಗಮನಾಥ ಅಂತ ತಿಳ್ಕೊಂಡು ಹಾಲು ಹಿಂಡಿದ್ರ ಒಂದು ತೆಪೆಲೆ ಹಾಲು ಕೊಡ್ತಂತ ನೋಡ್ರಿ ಗೊಡ್ಡ ಆಕಳ. ಯಾವಾಗ ಗೊಡ್ಡ ಆಕಳ ಹಾಲು ಕೊಡ್ತೋ ಅಲ್ಲಿ ಇರ್ತಕ್ಕಂಥ ಜಂಗಮರು ಎಂಥ ಪುಣ್ಯ, ಎಂಥವನು ಬಸವಣ್ಣ, ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥವನು ಬಸವಣ್ಣ. ನಮ್ಮ ಪುಣ್ಯ ನಿಮ್ಮ ಪುಣ್ಯ ಅಂತ ತಿಳ್ಕೊಂಡು ಆ ಒಂದು ಹಾಲಿನಿಂದ ಎಲ್ಲರೂ ಅಭಿಷೇಕವನ್ನು ಮಾಡಿಕೊಂಡು ಬಂದರು ಅಂತ ತಿಳ್ಕೊಂಡು ಇತಿಹಾಸ ಹೇಳ್ತದ. ಅಷ್ಟೇ ಅಲ್ಲ, ಇನ್ನೊಬ್ಬ ಜಂಗಮ ಬಂದಿದ್ದ. ಬಸವಣ್ಣ, ನಂದು ಒಂದು ಅಪೇಕ್ಷೆ ಅದ, ಏನು ಹೇಳ್ರಿಪ್ಪ, ಏನು ಹೇಳು, ಈಡೇರಿಸ್ತೀಯೇನು? ನಾನು ಯಾರಪ್ಪ ಈಡೇರ್ಸಕ್ಕೆ? ಕೊಡುವಾತ ಸಂಘ ಕೊಂಬುವಾತ ಸಂಘ, ಏನು ಹೇಳ್ರಿಪ್ಪ, ಸಂಗಮನಾಥ ಮಾಡ್ತಾನ. ಏನೂ ಇಲ್ಲ, ಇವತ್ತ ಶಿವರಾತ್ರಿ ಅದ. ಶಿವರಾತ್ರಿ ದಿವಸ 1,000 ಸಂಪಿಗೆ ಹೂವುಗಳಿಂದ ನಾನು ಲಿಂಗ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋ ಸಂಕಲ್ಪದವ. ನಾವು ಮಲೆನಾಡು ಭಾಗದವರು, ಅಲ್ಲಿ ಸಂಪಿಗೆ ಹೂವು ಸಿಗ್ತಾವ. ಈ ಕಲ್ಯಾಣ ಭಾಗದೊಳಗೆ ಸಂಪಿಗೆ ಗಿಡಗಳನ್ನೇ ನಾನು ನೋಡಿಲ್ಲ. ಅದಕ್ಕೆ ಇವತ್ತು ಶಿವರಾತ್ರಿ ಇರುವುದರಿಂದ 1,000 ಸಂಪಿಗೆ ಹೂವು ನೀ ನನಗೆ ಕೊಡಬೇಕು ಬಸವಣ್ಣ. ಬಸವಣ್ಣನವರು ನೋಡ್ತಾರ, ಆ ಕಡೆ ಈ ಕಡೆ ಎಲ್ಲಿಯೂ ಕೂಡ ಸಂಪಿಗೆ ಗಿಡನೇ ಇಲ್ಲ. ಆದರೂ ಕೂಡ ಜಂಗಮನ ಅಪೇಕ್ಷೆ ಅದ, ಏನಂತ? 1,000 ಸಂಪಿಗೆ ಹೂಗಳನ್ನು ಕೊಡಬೇಕು ಅಂತ. ಹಿಂಗೆ ವಿಚಾರ ಮಾಡಿ ಹಿತ್ತಲಲ್ಲಿ ಬರತಕ್ಕಂಥ ಸಮಯದೊಳಗೆ, ಹಿತ್ತಲದೊಳಗೆ ಯಾವ ಗಿಡ ಇದ್ದು ಅಂತಂದ್ರೆ ಕಣಗಿಲ ಗಿಡ. ಕಣಗಿಲ ಗಿಡ ನೋಡ್ರಿ ನಿಲ್ರಿ, ಕೆಂಪು ಕಣಗಿಲಿ, ಬಿಳಿ ಕಣಗಿಲಿ, ಹಳದಿ ಕಣಗಿಲಿ ನೋಡ್ರಿ ನಿಲ್ಲ. ಅಂಥ ಕಣಗಿಲ ಗಿಡದೊಳಗೆ 1000 ಹೂವು ಹತ್ತಿದ್ದು. ಆವಾಗ ಯಾವಾಗ ಆ ಕಣಗಿಲ ಹೂವುಗಳನ್ನು ದೃಷ್ಟಿಸಿ ನೋಡ್ದ ಬಸವಣ್ಣ, ಈ ಹೂವುಗಳೆಲ್ಲ ಸಂಪಿಗೆ ಹೂವುಗಳಾಗಲಿ ಅಂತ ತಿಳ್ಕೊಂಡು ಮನಸ್ಸಿನೊಳಗೆ ಆ ಭಾವನಾ ತರುದ ತಡ ಆ ಕಣಗಿಲ ಹೂವುಗಳ ಎಲ್ಲವೂ ಕೂಡ ಸಂಪಿಗೆ ಹೂವುಗಳಾಗಿ ಪರಿವರ್ತನೆ ಆದವು. ಆ ಸಂಪಿಗೆ ಹೂವುಗಳನ್ನು ಎತ್ತಿ 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 ಅಲ್ಲಿರ್ತಕ್ಕಂತಹ ಜಂಗಮ ಸಂಕುಲಕ್ಕೆ ತಗೊಳ್ರಿಪ್ಪ, ಸಂಗಮನಾಥ ಸಂಪಿಗೆ ಹೂವುಗಳನ್ನು ಕೊಟ್ಟನ, ಆನಂದದಿಂದ ಲಿಂಗ ಪೂಜೆಯನ್ನು ಮಾಡ್ರಿ ಅಂತ ತಿಳ್ಕೊಂಡು ಆ ಶಿವರಾತ್ರಿ ದಿವಸ ಬಸವಣ್ಣನು ಕೂಡ ಶಿವಶಿವ ಸಂಗಮನಾಥ ಅಂತ ತಿಳ್ಕೊಂಡು ಎಲ್ಲರೊಂದಿಗೆ
ಬಹಳ ಸಂತೋಷದಿಂದ ಆನಂದದಿಂದ ಲಿಂಗ ಪೂಜೆಯನ್ನು ಮಾಡಿಕೊಂಡ ಬಸವಣ್ಣ ಅಂತ ತಿಳ್ಕೊಂಡು ಕೇಳ್ತೀವಿ. ಹಿಂಗೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಾನ ಬಸವಣ್ಣ, ಬೇಡಿದವರಿಗೆ ಬೇಡಿದ್ದನ್ನು ಕೊಡಾಕತ್ತಾನ. ಹೀಗಿರ್ತಕ್ಕಂಥ ಸಮಯದೊಳಗೆ ಒಮ್ಮೆ ಏನಾಗ್ಯದ ಅಂತಂದ್ರೆ, ಬಸವಣ್ಣನಿಗೆ ಜಂಗಮರು ಅಂತಂದ್ರೆ ಭಾಳ ಭಕ್ತಿ. ಪಾಪ ಬಡಬಗ್ಗ ಜಂಗಮರು ಅಂತಂದ್ರೆ ಭಾಳ ಭಕ್ತಿ, ಭಾಳ ಪ್ರೀತಿ. ಒಂದಿಷ್ಟು ಜನ ಭಾಳ ದೂರದಿಂದ ಕಲ್ಯಾಣಕ್ಕೆ ಬಂದು ಕಲ್ಯಾಣದೊಳಗೆ ಉಳ್ಕೊಂಡಿದ್ರು ಜಂಗಮರು. ಬಸವಣ್ಣ ಏನು ತನ್ನ ಮಹಾಮನೆಯೊಳಗೆ ಪ್ರಸಾದ ಮಾಡಿಸ್ತಿದ್ರಲ್ಲ, ಆ ಪ್ರಸಾದ ಮಾಡಿಸಿದ ನಂತರ ಏನು ಮಾಡ್ತಿದ್ರು ಬಸವಣ್ಣವರು ಅಂತಂದ್ರೆ, ಮತ್ತು ಮನೆಗೆ ನೀವು 500 ಕರ್ಕೊಂಡ್ರಿ ಅಂತಂದ್ರೆ ಏನ್ರಿವ ಪ್ರಸಾದ ಮಾಡಿಸ್ತೀರಿ ಅಂತಂದ್ರೆ ಹಂಗೆ ಕಳಿಸ್ತೀರೇನು? ರೂಪಾಯಿನ ಆಗಲಿ 5 ರೂಪಾಯಿನ ಆಗಲಿ ಕಾಣಿಕೆ ಕೊಟ್ಟು ಕಳಿಸ್ತೀರೇನಿಲ್ಲ. ಹಂಗೆ ಬಸವಣ್ಣ ಏನು ಮಾಡ್ತಿದ್ದ ಅಂತಂದ್ರೆ, ಆ ಜಂಗಮರಿಗೆ ಹೊಟ್ಟೆ ತುಂಬ ಪ್ರಸಾದ ಮಾಡಿಸಿ ಕಾಣಿಕ, ಅದಕ್ಕೆ ಪಡಿ ಅಂತ ಕರೀತಾರೆ, ಪಡಿ ಕೊಟ್ಟು ಕಳಿಸ್ತಿದ್ದ. ಒಂದು ದಿವಸ ಏನಾಗ್ಯದ ಅಂತಂದ್ರೆ, ಒಬ್ಬ ಜಂಗಮ ಹೊಟ್ಟೆ ತುಂಬ ಪ್ರಸಾದ ಮಾಡ್ಯಾನ, ಬಸವಣ್ಣ ಕೊಡ್ತಕ್ಕಂಥ ಪಡಿ ಅದು ಮರ್ತ ಮನೆಗೆ ಬಂದಾನ. ದಕ್ಷಿಣ ತಗೊಳ್ಳಾರ್ದೆ ಮರ್ತ ಮನೆಗೆ ಬಂದಾನ. ಮನೆಗೆ ಬಂದ ಬಳಕ ಅವನಿಗೆ, ಓಹೋ ನಾ ದಕ್ಷಿಣ ಬಿಟ್ಟು ಬಂದ್ನಲ್ಲ. ತನ್ನ ಹೆಂಡತಿಗೆ ಹೇಳ್ತಾನವ, ಇಲ್ಲ ಬಸವಣ್ಣನ ಮನೆಗೆ ನಾನು ಪ್ರಸಾದಕ್ಕೆ ಹೋಗಿದ್ನಿ, ಅವ ಕೊಡೋ ಕಾಣಿಕ ಮರ್ತು ಬಂದಿನಿ, ನನ್ನ ಪಾಲಿನ ಕಾಣಿಕ ನೀ ತಗೊಂಡು ಬಾ ಅಂತ ತಿಳ್ಕೊಂಡು ಹೆಂಡತಿ ಕಳಿಸ್ತಾನವ. ಎಂಥವ್ರು ಇರ್ತಾರೆ ನೋಡ್ರಿ ಜಂಗಮರು. ಆಯ್ತು ಅಂತ ತಿಳ್ಕೊಂಡು ಬಸವಣ್ಣವ್ರು ಎಲ್ಲಿ ಅದಾರ ಅಂತ ಕೇಳ್ಕೊಂಡು ಬರ್ತಾಳೆ. ಅಷ್ಟೊತ್ತಿಗೆ ಪಾಪ ಬಸವಣ್ಣನವರು ಅಲ್ಲಿ ಪರುಷ ಕಟ್ಟಿ ಅಂತ ಬರ್ತದೆ ತಂಗಿ, ಕಲ್ಯಾಣದೊಳಗೆ ಪರುಷ ಕಟ್ಟಿ. ನೀವೇನು ಅಕ್ಕನ ಬಳಗದವ್ರು ಅದಿರಲ್ರಿ ಬಾ, ನನ್ನ ತಾಯಂದ್ರು, ಖೇಡ್ಗಿ ತಾಯಂದ್ರು, ಮತ್ತು ನಮ್ಮ ಏನು ಎಲ್ಲ ಹಿರಿಯರು ಅದಿರಲ್ಲ, ಖೇಡ್ಗಿ ಹಿರಿಯರು ಬಂತು, ಯುವಕರು ಬಂತು. ಬಸವ ಪುರಾಣ ಮುಗಿದ ಕೂಡಲೇ ಒಂದು ಬಿಟ್ಟು 4 ಬಸ್ ಆಗಲೆಕ್ಕ ಎಲ್ಲರೂ ಎಲ್ಲಿ ಹೋಗಿ ದರ್ಶನ ತಗೊಂಡು ಬರಬೇಕು? ಬಸವ ಕಲ್ಯಾಣಕ್ಕೆ ಹೋಗಿ ದರ್ಶನ ತಗೊಂಡು ಬರಬೇಕು. ತಗೊಂಡು ಬರ್ತೀರಿ ಅಯ್ಯವ? ಹೆಂಗೂ ಫ್ರೀ ಕಾರ್ಡ್ ಐತ್ರಿ ಅಪ್ಪ, ಆಧಾರ್ ಕಾರ್ಡ್ ಐತಿತ್ತು, ನಾವು ಹೋಗಿ ಬಂದು ಬಿಡ್ತೀವಿ. ಹೋಗಿ ಬರ್ರಿ ವಾ, ಅಲ್ಲಿ ಇಲ್ಲಿ ಹೋಗೋದಕ್ಕಿಂತಲೂ ಕಲ್ಯಾಣಕ್ಕೆ ಹೋಗಿ ಬಸವಣ್ಣನ ದರ್ಶನ ತಗೊಂಡು ಬರ್ರಿ. ಅನುಭವ ಮಂಟಪ ಕಟ್ಟಾಕತ್ತಾರ, ನೋಡಾಕ 2 ಕಣ್ಣು ಸಾಲುವುದಿಲ್ಲ. ಅಲ್ಲಿ ಹೋದ್ರಿ ಅಂತಂದ್ರೆ ಪರುಷ ಕಟ್ಟಿ ಅಂತದ ತಂಗಿಯಲ್ಲಿ, ಕಲ್ಯಾಣದೊಳಗೆ ಪರುಷ ಕಟ್ಟಿ. ಆ ಪರುಷ ಕಟ್ಟಿಯ ಸ್ಪೆಷಾಲಿಟಿ ಏನು ಅಂತಂದ್ರೆ, ಬಸವಣ್ಣನವರು ಅದೇ ಕಟ್ಟಿ ಮ್ಯಾಲೆ ಕುತ್ಕೊಂಡು ಯಾರು ಏನು ಬೇಡ್ತಾರ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಆ ಪರುಷ ಕಟ್ಟಿಯೊಳಗೆ. ಈಗಲೂ ಕೂಡ ಆ ಪರುಷ ಕಟ್ಟಿ ಅದ. ಇಂದಿಗೂ ಎಷ್ಟೋ ಜನ ತಮ್ಮ ವ್ಯಾಪಾರ ಉದ್ಯೋಗ ಎಲ್ಲವೂ ಸಕ್ಸಸ್ ಆಗಲಿ, ನಮಗೆ ವೃದ್ಧಿ ಆಗಲಿ ಅಂತ ತಿಳ್ಕೊಂಡು ಆ ಪರುಷ ಕಟ್ಟಿಯ ಕಟ್ಟಿಗೆ ತಾವು ಮಾಡ್ತಕ್ಕಂಥ ಉದ್ಯೋಗದ ಆ ವಸ್ತುಗಳನ್ನು ಸ್ಪರ್ಶ ಮಾಡ್ಕೊಂಡು ಹೋಗ್ತಾರೆ ಇಂದಿಗೂ ಕೂಡ. ಬಸವಣ್ಣವರು ಪರುಷ ಕಟ್ಟಿ ಮೇಲೆ ಕುತ್ಕೊಂಡು ಬೇಡಿರ್ತಕ್ಕಂಥ ಪಾಪ ಬಡಬಗ್ಗರಿಗೆ ಅದನ್ನು ಕೊಡ್ತಾ ಇದ್ರು. ಈ ಜಂಗಮನ ಹೆಂಡತಿ ಎಲ್ಲಿಗೆ ಬಂದಾಳ? ಬಸವಣ್ಣವ್ರ ಹತ್ರ ಬಂದಾಳ. ಯಾಕೆ? ತನ್ನ ಗಂಡ ಊಟ ಮಾಡಿ ಬಸವಣ್ಣ ಕೊಡ್ತಕ್ಕಂಥ ಕಾಣಿಕ ಮರ್ತು ಬಂದಾನ, ಬಸವಣ್ಣನವ್ರ ಕಡೆಯಿಂದ ಇಸ್ಕೊಂಡು ಬರಬೇಕು ಅಂತ ಬಂದಾಳ. ಬಂದಳು. ಬಸವಣ್ಣವ್ರ ಮುಂದೆ ನೋಡಿ ದಾನ ಧರ್ಮ ಮಾಡಕತ್ತಾರ. ಆ ಸಮಯದೊಳಗೆ ಏನಾಯ್ತು ಅಂತಂದ್ರೆ, ನೀಲಾಂಬಿಕೆ ತಾಯಿಯವರು ಬಸವಣ್ಣನವರಿಗೆ ಏನೋ ಒಂದಿಟ್ಟು ಕೆಲಸದ ನಿಮಿತ್ತವಾಗಿ ಏನೋ ಹೇಳಾಕಂತ ಹೇಳಿ ಬಂದಿದ್ರು. ಯಾರು ಬಂದಿದ್ರು? ಬಸವಣ್ಣನ 2ನೇ ಹೆಂಡತಿಯಾಗಿರ್ತಕ್ಕಂಥ ನೀಲಾಂಬಿಕೆ. ಯಾವಾಗ ನೀಲಾಂಬಿಕೆ ಬಂದಳೋ, ಈ ಜಂಗಮನ ಹೆಂಡತಿ ಕಣ್ಣ ಯಾತ್ರ ಮೇಲೆ ಬಿತ್ತು ಅಂತಂದ್ರೆ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆ ಮೇಲೆ ಬಿತ್ತು ನೋಡ್ರಿ. ಅಲ್ಲಲ್ಲ ಎಷ್ಟು ಚಲೋ ಐತಲ್ಲ ಇದು ಸೀರೆ, ಏನು ರೇಷ್ಮೆ ಸೀರೆ, ಮಿರಿ 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 ಮಿಂಚಾಕತ್ತದ. ಅಬ್ಬಬ್ಬ, ಇಂಥ ಸೀರೆ ನನಗೂ ಇದ್ರು ಎಷ್ಟು ಚಂದ ಕಾಣಿಸ್ತೀನಲ್ಲ ನಾ ಅಂತ ತಿಳ್ಕೊಂಡು. ಮತ್ತು ಹೆಣ್ಮಕ್ಳಿಗೆ ಸೀರೆ ಮೋಹ ಇರ್ತದೇನಿಲ್ರಿ ಅವ? ಮನ್ಯಾಗ ನೋಡ್ರಿ, ಕಪಾಟ ತೆಗೀರಿ, ನಿಮ್ಮೂ ಎಷ್ಟು ಸೀರೆ ಇರ್ತಾವ, ಅವರು ಎಷ್ಟು ಪ್ಯಾಂಟ್ ಶರ್ಟ್ ಇರ್ತಾವ. 100 ಸೀರೆ ಇದ್ರೆ ನಿಮ್ಮ 2 ಜೊತೆ ಇರ್ತಾವ. ಅವರು ದೀಪಾವಳಿಗೊಂದು, ಯುಗಾದಿಗೊಂದು, ಹೌದೇನಿಲ್ಲವ? ಯಾಕೆ ಸೀರೆ ಹುಚ್ಚ ನಿಮಗದು, ಹೌದಲ್ಲ? ಇಲ್ಲಿನೂ ಕೂಡ ಈ ಜಂಗಮನ ಹೆಂಡತಿಗೆ ಸೀರೆ ಹುಚ್ಚ. ಎಷ್ಟು ಚಂದದಲ್ಲ ನೀಲಮ್ಮ ಉಟ್ಕೊಂಡಿರ್ತಕ್ಕಂಥ ಸೀರೆ ಅಂತ ತಿಳ್ಕೊಂಡು ಬಸವಣ್ಣವ್ರ ಕಡೆಯಿಂದ ಕಾಣಿಕ ಇಸ್ಕೊಳ್ಳೋದು ಮರ್ತು ಮತ್ತೆ ಮನೆಗೆ ಬಂದಳು. ಏನ್ರಿ ಮತ್ತೊಂದು ಕೆಲಸ ಅದ, ಏನು ಹೇಳು? ಏನೂ ಇಲ್ಲ, ನಾನು ದುಡ್ಡು ತರ್ಬೇಕಂತ ತಿಳ್ಕೊಂಡು ಹೋಗಿದ್ದೆ. ಅಷ್ಟೊತ್ತಿಗೆ ಬಸವಣ್ಣನ ಧರ್ಮಪತ್ನಿಯಾಗಿರ್ತಕ್ಕಂಥ ನೀಲಮ್ಮ ತಾಯಿ ಬಂದರು. ಆಕಿ ಉಟ್ಕೊಂಡಿದ್ದು ಸೀರೆ ಶಿವ ಎಷ್ಟು ಚಂದದ, ಎಷ್ಟು ಅದ್ಭುತ ಅದ, ಅದಕ್ಕೆ ನನಗೆ ಆ ಸೀರೆ ಬೇಕಾ? ಇಲ್ಲ, ನಾ ಸೀರೆ ಹೆಂಗೆ ಕೇಳಕ್ಕೆ ಬರ್ತದ? ನೀವು ಸೀರೆ ತಂದ್ರಿ ಅಂದ್ರೆ ನಿಮ್ಮ ಮನ್ಯಾಗ ಊಟ ಅಥವಾ ನಿಮ್ಮ ಇರಾಗ ಜಗ, ಇಲ್ಲ ಅದ್ರ ನಡ್ರಿ ಗೆಟ್ ಔಟ್ ಅಂದ್ಬಿಟ್ಟಳಕ್ಕಿ.
ಯಾವಾಗ ಹೆಂಡತಿ ಹಿಂಗೆ ಅಂದಳು, ಹೆಂಗೆ ಶಿವನೇ ಮನ್ಯಾಗ ಇರಬೇಕಾಗಿತ್ತು ಅಂತಂದ್ರೆ ಹೆಂಡತಿ ಮಾತು ಕೇಳಬೇಕಲ್ಲ. ಏನ್ರಿಪ್ಪ, ಹೆಂಡತಿ ಮಾತು ಕೇಳಲಾರ್ದವ್ರು ಯಾರದಾರನು ಈ ಪ್ರಪಂಚದೊಳಗೆ? ಹಿಂಗೆ ಮುನ್ವಳ್ಳಿಯಾಗ ಪ್ರವಚನ ನಡೆದಿತ್ತು. ಹೆಂಡತಿ ಮಾತು ಯಾರು ಕೇಳ್ತೀರಿ, ಕೈ ಎತ್ತರಿ ಅಂತ ಹೇಳಂದು ಎಲ್ಲರೂ ಎತ್ತರು ನೋಡ್ರಿ. ಎಲ್ಲ ಗಂಡ್ಮಕ್ಳು ಎಲ್ಲರೂ ಎತ್ತರು, ನಾ ಕೇಳ್ತೀನಿ ನೀ ಕೇಳ್ತೀನಿ. ಅದ್ರದಾಗ ಒಬ್ಬ ಮಾತ್ರ ಸದಾ ಹಣದಿಂದ ಉರಿತಾ ಇರತಕ್ಕಂಥ ಈ ದೀಪ ನನ್ನ ವೈಯಕ್ತಿಕ ವಿಚಾರಕ್ಕಾಗಿ 4 ಹನಿ ಎಣ್ಣೆ ಸುಡಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಹಣದಿಂದ ತಂದಿರತಕ್ಕಂಥ ಈ ದೀಪ ಉರಿಲಿ ಅಂತ ತಿಳ್ಕೊಂಡು ಬಸವಣ್ಣವರಂತಾರ. ಬಸವಣ್ಣನವರ ಪ್ರಾಮಾಣಿಕತೆಗೆ ರಾಜ ಮೆಚ್ಚಿ ಬಿಡ್ತಾನ. ಬಸವಣ್ಣವ್ರು ಹೋಗಿ ಇನ್ನೂ 1-2 ವರ್ಷ ಆಗಿರುವುದಿಲ್ಲ, ಬಿಜ್ಜಳ ರಾಜನಿಗೆ ಬಹಳ ವಿಸ್ತಾರವಾಗಿರ್ತಕ್ಕಂಥ ರಾಜ್ಯ, ಬಹಳ ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯ, ಕಲ್ಯಾಣ ರಾಜ್ಯ. ಈಗೇನು ನಾವು ಬೀದರ್ ಅಂತ ಕರಿತೀವಿ, ಆ ಬೀದರ ಜಿಲ್ಲೆಯಲ್ಲಿ ಬರತಕ್ಕಂಥ ಬಸವಣ್ಣನ ಕಲ್ಯಾಣ, ಬಸವ ಕಲ್ಯಾಣ. ಅಲ್ಲಿ ಮೊದಲು ತೈಲಪ ಎಂಬತಕ್ಕಂಥ ರಾಜ ಆಳ್ತಿದ್ದ. ಆ ತೈಲಪ ರಾಜನ ತರುವಾಯ ಬಿಜ್ಜಳ ರಾಜನಿಗೆ ಪಟ್ಟವನ್ನು ಕಟ್ಟತಕ್ಕಂಥ ಸಂದರ್ಭ ಬರ್ತದ. ಮಂಗಳ ವೇಳೆಯಿಂದ ರಾಜ ಬಿಜ್ಜಳ ಕಲ್ಯಾಣಕ್ಕೆ ಬಂದ, ಬಸವಣ್ಣನವರನ್ನು ಕರ್ಕೊಂಡು ಬಂದ. ಒಂದು ದಿವಸ ರಾಜ ತನ್ನ ಓಲಗದಲ್ಲಿ ಇರತಕ್ಕಂಥ ಸಮಯದೊಳಗೆ ಒಂದು ಪತ್ರ ಬಿತ್ತು. ಆ ಪತ್ರ ಯಾರ ಕಡೆಯಿಂದನೂ ಓದಲಿಕ್ಕೆ ಆಗಲಿಲ್ಲ. ಬಸವಣ್ಣ ಓದಿದ ಆ ಪತ್ರವನ್ನ. ರಾಜನ ಸಿಂಹಾಸನದ ಕೆಳಗಡೆ 84 ಲಕ್ಷ ಹೊನ್ನಿನ ನಾಣ್ಯಗಳು, ಅಂದರೆ ಬಂಗಾರದ ನಾಣ್ಯಗಳು ಇದಾವೆ ಅಂತ ತಿಳ್ಕೊಂಡು, ಆ ಪತ್ರದಲ್ಲಿ ಬರೆದಿದ್ದೆ ಅಂತ ತಿಳ್ಕೊಂಡು ಬಸವಣ್ಣನವರು ಹೇಳಿದಾಗ ರಾಜ ತೆಗೆಸಿ ನೋಡ್ತಾನ, ಬಂಗಾರದ ರಾಶಿ ರಾಶಿ. ಆ ರಾಶಿಗಟ್ಲೆ ಬಂಗಾರ ಸಿಕ್ಕಿದ್ದನ್ನು ನೋಡಿ ಬಸವಣ್ಣನಿಗೆ ಪ್ರಧಾನಮಂತ್ರಿಯ ಪಟ್ಟವನ್ನು ಕಟ್ತನ. ಸಾಲದ್ದಕ್ಕ ತನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನ ಕೊಟ್ಟು ಮದುವೆ ಮಾಡ್ತಾನ ಎಂಬತಕ್ಕಂಥ ಒಂದು ವಿಚಾರ ನಿನ್ನೆ ದಿವಸ ತಂಗಿ. ಇವತ್ತು ಬರ್ತಕ್ಕಂಥ ವಿಚಾರ ಬಹಳ ಅದ್ಭುತವಾದ ತಂಗಿ, ಬಹಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಬಸವಣ್ಣ ಇಬ್ಬರ ಹೆಂಡಿರ ಮುದ್ದಿನ ಗಂಡನಾಗಿ ಬಸವಣ್ಣ. ಬಸವಣ್ಣವರಿಗೆ ಎಷ್ಟು ಜನ ಹೆಂಡರಾದ್ರ ತಂಗಿ? ಯಾರ್ಯಾರು? ಗಂಗಾಂಬಿಕೆ, ನೀಲಾಂಬಿಕೆ. ಇಬ್ಬರ ಹೆಂಡರ ಒಂದು ಮೋಹದೊಳಗ ಬಸವಣ್ಣ ತನ್ನ ಸತ್ಯ ಶುದ್ಧ ಕಾಯಕ ಮರಿಲಿಲ್ಲ. ಗುರು ಲಿಂಗ ಜಂಗಮ ದಾಸೋಹ ಎಂದೂ ಕೂಡ ತಪ್ಪಿಸಲಿಲ್ಲ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಈ ನೀಲಾಂಬಿಕೆಯನ್ನ ಸಂಗಮನಾಥ ಪ್ರಸಾದದ ರೂಪದೊಳಗೆ ಕೊಟ್ಟನ ಅಂತ ತಿಳ್ಕೊಂಡು ಸಂತೋಷಪಟ್ಟ ಬಸವಣ್ಣ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ ಅಂದ ಬಸವಣ್ಣ. ಜಂಗಮ ದಾಸೋಹ ಮಾಡಬೇಕಾಗಿತ್ತು ಅಂತಂದ್ರೆ ಎಡಗೈಯಾಗಿ ಬಲಗೈಯಾಗಿ ನನ್ನ ಇಬ್ಬರು ಧರ್ಮ ಪತ್ನಿಯರೊಂದಿಗೆ ನಾನು ಸಮಾಜ ಸೇವೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಬಸವಣ್ಣನವರು ಆ ಪ್ರಧಾನಮಂತ್ರಿಯ ಹುದ್ದೆಯಲ್ಲಿದ್ದುಕೊಂಡು ರಾಜ್ಯದ ಕಾರಭಾರದ ಜೊತೆಗೆ ಗುರು ಲಿಂಗ ಜಂಗಮರ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಸವಣ್ಣವರು. ಯಾವಾಗ ಬಸವಣ್ಣವರು ಈ ರೀತಿ ಸೇವೆ ಮಾಡಕತ್ತರು, ಗುರುಲಿಂಗ ಜಂಗಮರ ಸೇವೆ ಮಾಡಕತ್ತರು, ಬಡವರು ದೀನ ದಲಿತರು ಜಂಗಮರು ಅಂತಂದ್ರೆ ಬಸವಣ್ಣವರಿಗೆ ಬಹಳ ಪಂಚಪ್ರಾಣ. ಅವರ ನೋವು ನಲಿವುಗಳಿಗೆ, ಕಷ್ಟ ದುಃಖ ಸುಖಗಳಿಗೆ ಆಗತಕ್ಕಂಥದ್ದು ಬಸವಣ್ಣನ ಸ್ವಭಾವ. ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ಬಂತು ಬಸವಣ್ಣನವರಿಗೆ. ಹೇಗೆ? ಜಂಗಮ ದಾಸೋಹವನ್ನ ಮಾಡಿ ಮಾಡಿ, ಗುರುಪಾದ ಸೇವೆಯನ್ನ ಮಾಡಿ ಮಾಡಿ, ಲಿಂಗವನ್ನ ನೋಡಿ ನೋಡಿ ಬಸವಣ್ಣನವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಬಂತು. ಅದಕ್ಕೆ ಮೂಲ ಕಾರಣ ಶಿವಯೋಗ ತಂಗಿ. ಶಿವಯೋಗ, ಲಿಂಗ ಪೂಜಾ ಅಂತೀವಲ್ಲ, ಹೌದಲ್ಲ? ಲಿಂಗ ಪೂಜಾ ಅಂತೀವಲ್ಲ ತಂಗಿ.
ಬಹಳ ದೊಡ್ಡ ಶಕ್ತಿ ಐತ್ರಪ್ಪ ಲಿಂಗ ಪೂಜಾದೊಳಗ. ಜ್ಞಾನ ಮೂಲ ಗುರು ಸೇವೆ ಎಂಬೆನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು ಅಂತಾಳೆ ಮುಕ್ತಾಯಕ್ಕ. ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಗುರುವಿನ ಪಾದ ಸೇವಾ ಮಾಡು. ನಿನಗೆ ಐಶ್ವರ್ಯ ಬೇಕಾಗಿತ್ತು ಅಂತಂದ್ರೆ ಲಿಂಗ ಪೂಜೆಯನ್ನ ಮಾಡು ಅಂತಾಳೆ ಮುಕ್ತಾಯಕ್ಕ. ಲಿಂಗ ಪೂಜಾದೊಳಗೆ ಬಹಳ ದೊಡ್ಡ ಶಕ್ತಿ ಅದರಪ್ಪ. ಬಸವಣ್ಣವರು ಆದಷ್ಟು ಬೇಗ ರಾಜ್ಯದ ಎಲ್ಲ ಕಾರಬಾರಗಳನ್ನು ಮುಗಿಸಿ ರಾತ್ರಿ ಬೇಗ ಮಲಗುತ್ತಿದ್ರು. ಎಷ್ಟು ಗಂಟೆಗೆ ಹೇಳ್ತಿದ್ರು ಗೊತ್ತದೇನು ತಂಗಿ? ಬಸವಣ್ಣವರು 2:02 ಎದ್ದು ಬಿಡುತ್ತಿದ್ರು ತಂಗಿ. 3 ಗಂಟೆ ಒಳಗಾಗಿ ಆನಂದದಿಂದ ಸ್ನಾನವನ್ನ ಮಾಡಿ ಲಿಂಗ ಪೂಜೆ ಮಾಡ್ಕೊಳ್ತಿದ್ರು. ಬಸವಣ್ಣವರು ಹೇಳೋದಕ್ಕಿಂತ ಮುಂಚೆನೆ ನೀಲಾಂಬಿಕೆ ಗಂಗಾಂಬಿಕೆಯರು ಎದ್ದು ಮಡಿಯಿಂದ ಅವರಿಗೆ ಸ್ನಾನಕ್ಕೆ ನೀರವನ್ನ ಕಾಸಿ ಲಿಂಗ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಿದ್ರು ನೀಲಮ್ಮ ಮತ್ತು ಗಂಗಮ್ಮ. 3 ಗಂಟೆಗೆ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ರ ಬಸವಣ್ಣನವರು. ಬೆಳಗ್ಗೆ ಸೂರ್ಯ ಉದಯ ಆಗುವವರೆಗೂ ಲಿಂಗ ಪೂಜೆ. ಏನದು ಪೂಜೆ, ಏನು ಜಪ, ಏನು ತಪ, ಬಹಳ ಅದ್ಭುತ, ಬಹಳ ಅದ್ಭುತ. ಗಾಂಧಾರ ಮಾಂಧಾರ ಎಂಬ ಸಮಯದಲ್ಲಿ ಲಿಂಗವ ಪೂಜಿಸಬೇಕು ಅಂತಾರೆ ನಮ್ಮ ಶರಣರು. ಗಾಂಧಾರ ಮಾಂಧಾರ ಒಮ್ಮೊಮ್ಮೆ ಅಂತೂ ಬಸವಣ್ಣನವರು ರಾತ್ರಿ 12 ಗಂಟೆಗೆ ಪೂಜೆ ಶುರು ಮಾಡಬೇಕು. ಅದು ಗಾಂಧಾರ ಸಮಯ. 3 ಗಂಟೆಯಿಂದ ಮಾಂಧಾರ ಸಮಯ. ಈ ಸಮಯದಲ್ಲಿ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡಿ ಜಪ ತಪ ಅನುಷ್ಠಾನ ಮಾಡಿ 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 ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಪಡ್ಕೊಂಡ್ರು ಬಸವಣ್ಣವರು. ಸ್ವತಃ ಅವರೇ ತಮ್ಮ ವಚನದೊಳಗೆ ಹೇಳ್ತಾರೆ, ಅಯ್ಯ ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಇಲ್ಲಿ ಪರುಷ ಅಂತ ಬರ್ತದ ತಂಗಿ, ಪರುಷ. ಈಗ ಹೆಂಗ ಸರ್ಪದ ಹೆಡೆಯಲ್ಲಿ ಇರ್ತಕ್ಕಂಥ ಒಂದು ಮಣಿಗೆ ನಾಗಮಣಿ ಅಂತ ಕರಿತೀರಲ್ಲ, ಆ ನಾಗಮಣಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೆಂಗ ಇರ್ತದ, ಇಲ್ಲಿನೂ ಕೂಡ ಪರುಷಮಣಿ ಅಂತ ತಿಳ್ಕೊಂಡು ಒಂದು ಪರುಷಮಣಿ ಅದು. ಆ ಪರುಷಮಣಿಯ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ಎಂಥ ಕೀಳಾಗಿರ್ತಕ್ಕಂಥ ಕಬ್ಬಿಣಕ್ಕೂ ಕೂಡ ಆ ಮಣಿಯನ್ನ ಹಿಂಗೆ ಸ್ಪರ್ಶ ಮಾಡಿದ್ರೆ ಸಾಕು ಮುಟ್ಟಿದಷ್ಟು ಬಂಗಾರ ಆಗ್ತಿತ್ತು. ಕಬ್ಬಿಣಕ್ಕೆ ಆ ಮಣಿ ಸ್ಪರ್ಶ ಮಾಡಿದ್ರೆ ಸಾಕು ಕಬ್ಬಿಣ ಎಲ್ಲ ಬಂಗಾರ. ಎಲ್ಲೈತೆ ಹೇಳ್ರಿ ಅಪ್ಪರು, ನಾವು ಒಟ್ಟು ಹುಡುಕ್ತೀವಿ ಅಂತೀರೇನು? ಇತಿಹಾಸದೊಳಗೆ ಬರ್ತದೆ ಈ ಪರುಷಮಣಿಯ ಒಂದು ಎಲ್ಲ ವಿಷಯಗಳು. ಪರುಷಮಣಿಯ ಇತಿಹಾಸ ಬರ್ತದೆ. ಉತ್ತರ ಭಾರತದೊಳಗೆ ಗೋರಖ್ಪುರ ಅಂತ ಹೆಸರು ಕೇಳಿರಬಹುದು ನೀವು. ಗೋರಖನಾಥ ಮಚ್ಛೇಂದ್ರನಾಥ ಅಂತ ತಿಳ್ಕೊಂಡು ಆ ಭಾಗದೊಳಗೆ ಬಹಳ ದೊಡ್ಡ ಮಹಾಪುರುಷರಾಗಿ ಹೋಗಿಬಿಟ್ಟಿದ್ದಾರೆ. ಆ ಗೋರಖ್ಪುರದ ಗುಡ್ಡಗಳದಾವ. ಎಂಥ ಗುಡ್ಡ ಅಂತಂದ್ರೆ ಹಿಂಗೆ ನೆಟ್ಟಗನ ಇರ್ತಾವ ಗುಡ್ಡ, ಎತ್ತರ 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 ಗುಡ್ಡ. ಅಂಥ ಗುಡ್ಡದೊಳಗೆ ಕುರುಬರು ಕುರಿ ಮೇಯಿಸ್ತಿರ್ತಾರೆ. ಕುರಿಗಳಲ್ಲಿ ಮೇಯಕ್ಕೆ ಹೋಗ್ತಿರ್ತಾವ ಮ್ಯಾಲ. ಜಾರಿ ಬೀಳಬಾರ್ದು ಅಂತ ತಿಳ್ಕೊಂಡು ಹೆಂಗೆ ನಾವು ಇಲ್ಲಿ ದನಗಳ ಕಾಲಿಗೆ ನಾಲ ಅಂತ ಹೊಡಿತೀವಿ, ಕಬ್ಬಣದ ನಾಲ ಅಂತ ನಾವು ಹೆಂಗೆ ಬಡಿತೀವಿ, ಹಂಗೆ ಕುರಿಗಳಿಗೂ ಕೂಡ ಅಲ್ಲಿ ನಾಲ ಅಂತ ಬಡಿತಿರ್ತಾರೆ. ಕಲ್ಯಾಣ ಅಂತ ಒಂದು ಪತ್ರಿಕೆ ಬರ್ತದೆ ಉತ್ತರ ಭಾರತದೊಳಗೆ. ಆ ಕಲ್ಯಾಣ ಪತ್ರಿಕೆಯೊಳಗೆ ಬಂದಿರತಕ್ಕಂಥ ಒಂದು ನ್ಯೂಸ್, ಒಂದು ವಾರ್ತೆ ನಿಮ್ಮ ಮುಂದೆ ಹೇಳಾಕತ್ತೀನಿ. ಒಂದು ದಿವಸ ಏನಾಗ್ಯದ ಅಂತಂದ್ರೆ, ಒಂದು ಕುರಿಯ ಆ ಕಾಲಿನಲ್ಲಿ ಇರ್ತಕ್ಕಂಥ ನಾಲ ಬಂಗಾರ ಆಗಿತ್ತಂತ. ಬಂಗಾರ 3 ಕಾಲಾಗಿರ್ತಕ್ಕಂಥದ್ದೆಲ್ಲ ಕಬ್ಬಣ ಇದ್ದಂಗ ಅದಾವ, ಕಬ್ಬಣ ನಾಲ ಇದ್ದಂಗ ಅದಾವ. ಒಂದು ನಾಲ ಮಾತ್ರ ಅಲ್ಲಿ ಬಂಗಾರ ಆಗಿತ್ತು. ಅಲ್ಲಿ ಇರ್ತಕ್ಕಂಥ ವಿದ್ವಾಂಸರೆಲ್ಲ ಕೂಡಿ ವಿಚಾರ ಮಾಡ್ತಾರ, ಓಹೋ ಇದು ಗುಡ್ಡದಲ್ಲಿ ಮೇಯ್ತಕ್ಕಂಥ ಸಮಯದೊಳಗ ಇದು ಪರುಷಮಣಿಯನ್ನ ತುಳಿದಾದ, ಅದಕ್ಕೆ ಇದಟ್ಟ ಬಂಗಾರ ಆಗ್ಯದ ಅಂತ ತಿಳ್ಕೊಂಡು ಪೇಪರ್ದಾಗ ಬಂದಿತ್ತು ತಂಗಿ. ಅಂದ್ರ ಇದು ಸುಮ್ಮನೆ ಕಾಲ್ಪನಿಕ ಅಂತಲ್ಲ, ಇದ್ದಿರ್ತಕ್ಕಂಥದ್ದು ಇದು ಪರುಷ ಅನ್ನೋದು. ಪರುಷಮಣಿಯ ಸ್ಪೆಷಾಲಿಟಿ ಯಾವ ರೀತಿಯಾಗಿ ಕಬ್ಬಣನ್ನ ಬಂಗಾರವನ್ನಾಗಿ ಮಾಡ್ತಕ್ಕಂಥದ್ದದು, ಹಂಗ ಇಲ್ಲಿ ಯಾವ ವ್ಯಕ್ತಿ ಶಿವಯೋಗ ಸಾಧನೆಯನ್ನ ಮಾಡಿ 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 ತಾನೇ ಶಿವಸ್ವರೂಪ ಆಗ್ತಾನ, ಅವನ ಕಣ್ಣು ಕೂಡ ಪರುಷ ಆಗ್ತವ. ಅಂದ್ರ ಆತ ಕಣ್ಣಿನಿಂದ ಏನು ನೋಡ್ಯಾನ ಎಲ್ಲದು ಒಳ್ಳೇದ ಆಗ್ತದ. ಇಲ್ಲಿ ಹೇಳ್ತಾರ ಬಸವಣ್ಣನವರು, ಅಯ್ಯ
ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಅಯ್ಯ, ಲಿಂಗವ ಪೂಜಿಸಿ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವಯ್ಯ. ಅಯ್ಯ, ಲಿಂಗವ ಒಲಿದು ಹಾಡಿ ಹಾಡಿ ಎನ್ನ ಜಿಹ್ವೆ ಪರುಷವಾಯಿತ್ತಯ್ಯ. ಕೂಡಲ ಸಂಗಮ ದೇವ, ಲಿಂಗವ ನೆನೆದು ನೆನೆದು ಎನ್ನ ಮನಪರುಷವಾಯಿತ್ತಯ್ಯ. ಪಂಚಪರುಷಗಳಿವೆಲ್ಲವೂ ಕೂಡ ಹಸ್ತಪರುಷ, ವಾಕ್ಪರುಷ, ದೃಕ್ಪರುಷ, ಮನೋಪರುಷ, ಪಾದಪರುಷ ಅಂತ ತಿಳ್ಕೊಂಡು ಗುರುಗಳು ಏನು ನೋಡ್ತಾರ, ನೋಡಿದ್ದೆಲ್ಲ ಒಳ್ಳೇದಾಗಬೇಕು. ಏನು ನುಡಿತಾರ, ನುಡಿದಿದ್ದೆಲ್ಲ ಆಗಬೇಕು. ಏನು ಮುಟ್ತಾರ, ಮುಟ್ಟಿದ್ದೆಲ್ಲ ಪವಿತ್ರ ಆಗಬೇಕು. ಮನಸ್ಸಿನೊಳಗೆ ಏನು ಭಾವನೆ ಮಾಡ್ಕೊಳ್ತಾರ, ಆ ಭಾವನೆ ಪ್ರಕಾರ ಎಲ್ಲವೂ ಕೂಡ ಒಳ್ಳೇದಾಗಬೇಕು. ಅಷ್ಟೇ ಅಲ್ಲ, ತಾವು ಎಲ್ಲಿ ಪಾದ ಇಡ್ತಾರ ಆ ಪಾದ ಎಲ್ಲ ಸುಕ್ಷೇತ್ರ ಆಗಬೇಕು. ಹೆಂಗ ಅಂತಂದ್ರ ಬಸವರಾಜೇಂದ್ರ ಶಿವಯೋಗಿಗಳು ಈ ಜಗದಾಗ ಬಂದು ಪಾದ ಇಟ್ಟರು ಸುಕ್ಷೇತ್ರ ಆತು ನೋಡ್ರಿ. ಹಲವು ಮಾತೇನು, ನೀನೊಲಿದು ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಇವತ್ತು ನಾವು ಆ ತಾಯಿಯನ್ನು ನೆನೆಸ್ಕೋಬೇಕು. ಯಾರು ಹೇಳ್ರಿ? ಹೊಟ್ಟುಗೊಂಡ. ಯಾರು ಹೇಳ್ರಿ ಅಮ್ಮನ ಹೆಸರ? ರಾಯವ್ವ. ಕೇಳಿರೇನಿಲ್ಲ? ರಾಯವ್ವ ಹೊಟ್ಟುಗೊಂಡ ಎಂಬತಕ್ಕಂಥ ಒಬ್ಬ ಹೆಣ್ಣುಮಗಳು ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳ ಮೇಲೆ ಎಷ್ಟು ಭಕ್ತಿ, ಎಷ್ಟು ಪ್ರೀತಿ ಅಂತಂದ್ರೆ, ಆಗಿನ ಕಾಲದೊಳಗ ಪಾಪ ಅವಳೇನು 100 ಎಕರೆ ಜಮೀನನ್ನು ಹೊಂದಿರತಕ್ಕಂಥ ದೊಡ್ಡ ಶ್ರೀಮಂತಳೇನು ಇರಲಿಲ್ಲ. ಪಾಪ ಬಡವಳಿದ್ದಳು. ಆದ್ರೆ ಇದ್ದದ್ರೊಳಗ ಹಂಚ್ಕೊಂಡು ಉಣ್ತಕ್ಕಂಥ ದೊಡ್ಡ ಗುಣ ಇತ್ತು. ನಮ್ಮ ಊರಾಗ ಇಂಥ ಗುಡ್ಡದ ಬಸವರಾಜೇಂದ್ರ ಶಿವಯೋಗಿಗಳು ಎಂಬತಕ್ಕಂಥ ಶಿವಯೋಗಿಗಳು ಇರ್ತಾರ ಅಂತಂದ್ರೆ ನಮ್ಮೂರಿನ ಪುಣ್ಯ. ಅದಕ್ಕೆ ನಾನಾ ಮುಂದೆ ಬರಬೇಕು ಅಂತ ತಿಳ್ಕೊಂಡು ಈ ಏನು ಜಮೀನು ಅದ ಅಲ್ಲ, ಈ ಜಮೀನವನ್ನು ದಾನವಾಗಿ ಕೊಟ್ಟವಳು ರಾಯವ್ವ ಹೊಟ್ಟುಗೊಂಡ. ಪಾಪ ಆ ತಾಯಿ ಲಿಂಗೈಕ್ಯ ಆಗಿ ಹೇಳ್ದ. ಲಿಂಗೈಕ್ಯ ಆದರೂ ಕೂಡ ನಮ್ಮ ಖೇಡಗಿ ಶ್ರೀಮಠದ ಇತಿಹಾಸದೊಳಗೆ ಆ ತಾಯಿ ಎಂದಿಗೂ ಕೂಡ ಜೀವಂತವಾಗಿ ಇರ್ತಾಳೆ. ಯಾಕೆ ಅಂತಂದ್ರೆ ಅವಳು ಮಾಡಿರ್ತಕ್ಕಂಥ ಸತ್ಕಾರ್ಯ, ನಾವು ಮಾಡಿರ್ತಕ್ಕಂಥ ಸತ್ಕಾರ್ಯ ನಮ್ಮನ್ನು ಜೀವಂತವಾಗಿ ಇಡುತ್ತದೆ ತಂಗಿ. ಅದಕ್ಕೆ ಯಾವಾಗಲೂ ಕೂಡ ಎಲ್ಲಿ ಒಳ್ಳೆಯ ಕಾರ್ಯಗಳು ನಡೆದಾವ ಅಲ್ಲಿ ಸಹಾಯ ಸಹಕಾರ ನಮ್ಮ ಸೇವಾ ಇತ್ತು ಅಂತಂದ್ರೆ ಆ ಮಾತ ಬೇರೆ ತಂಗಿ. ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವು. ಲಿಂಗ ಪೂಜೆಯನ್ನ ಮಾಡಿ ಮಾಡಿ, ಲಿಂಗವನ್ನ ಹಾಡಿ ಹಾಡಿ, ಲಿಂಗವನ್ನ ಪೂಜಿಸಿ ಪೂಜಿಸಿ, ಲಿಂಗವನ್ನ ನೆನೆದು ನೆನೆದು ಇಲ್ಲಿ ಬಸವಣ್ಣನವರು ಏನಾದ್ರು ಅಂತಂದ್ರ ಪಂಚಪರುಷದ ಬಸವಣ್ಣನಾಗಿ ಬಿಟ್ಟ ನೋಡ್ರಿ. ಪಂಚಪರುಷದ ಬಸವಣ್ಣ. ಹೀಗಾಗಿ ಯಾವಾಗ ಅವರ ಒಂದು ಪಂಚಪರುಷಗಳು ಪ್ರಾಪ್ತಿಯಾಗಿ ಬಿಟ್ಟು ಬಸವಣ್ಣನವರಿಗೆ ಎಂಥ ಶಕ್ತಿ ಬಂತು ಬಸವಣ್ಣನವ್ರ ಹತ್ರ ಅಂತಂದ್ರೆ, ಬೇಡದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಶಕ್ತಿ ಬಂತು. ಯಾರ್ಯಾರು ಬರ್ತಾರೆ, ಏನೇನು ಕೇಳ್ತಾರೆ, ಸಂಗಮನಾಥ ಅಂತೇಳಿ ಅಂತಿದ್ರು, ಏನು ಕೇಳ್ತಾರೆ ಅದನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಬಸವಣ್ಣವ್ರ ಹತ್ರ. ಈಗಲೂ ಕೂಡ ಕಲ್ಯಾಣಕ್ಕೆ ನೀವು ಹೋಗಿರಿವ? ಬಸವ ಕಲ್ಯಾಣಕ್ಕೆ, ಬಸವ ಕಲ್ಯಾಣ ಯಾರ್ಯಾರು ನೋಡಿರಿ ಕೈ ಎತ್ರಿ. ಇಷ್ಟ ಯವ್ವ? ಇಷ್ಟ? ಮತ್ತೆ ಎಲ್ಲರೇ ಹೋಗಿ ಬಂದಿರಿ? ಹೋಗ್ಬೇಕ್ರಿವಾ. ಬಸವಣ್ಣನ ಕಲ್ಯಾಣಕ್ಕೆ ಹೋಗಬೇಕು, ಕೂಡಲ ಸಂಗಮಕ್ಕೆ ಹೋಗಬೇಕು, ಉಳುವಿ ಕ್ಷೇತ್ರಕ್ಕೆ ಹೋಗಬೇಕು, ಸೊಲ್ಲಾಪುರದ ಸಿದ್ದರಾಮೇಶ್ವರಗೆ ಹೋಗಬೇಕು, ಕಲಬುರಗಿ ಶರಣ ಬಸಪ್ಪಗೆ ಹೋಗ್ಬೇಕವಾ. ನಮ್ಮ ನಮ್ಮ ಧರ್ಮಕ್ಷೇತ್ರಗಳಿಗೆ ತಂಗಿ ನಾವು ಹೋಗಲಿಲ್ಲ ಅಂತಂದ್ರೆ ಮತ್ತೆ ಎಲ್ಲಿಗೆ ಹೋಗೋರದಿರಿ? ಅದ್ರದಾಗ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿಬಿಟ್ಟ. ಹೋಗೋದ 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 ಹೋಗೋದು, ಎಲ್ಲೆಲ್ಲಿ ಹೋಗಕತ್ತೀರಿ ತಿಳಿಯವಲ್ದು. 4 ವರ್ಷ ಹಿಂದೆ ಹೋಗ್ಯಾಳ್ರಿ ಅಪ್ಪವ್ರು ನಮ್ಮ ಊರಾಗ, ಇನ್ನೂ ಬಂದಿಲ್ಲಕ್ಕಿ. ಫೋನ್ ಹಚ್ತಾಳೆ ಸುಮ್ಮ, ಅಲ್ಲೆದಿನ್ರಿ ಅಪ್ಪರ, ಇಲ್ಲೆದಿನ್ರಿ, 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 ಇನ್ನೂ ಬಂದಿಲ್ಲಕ್ಕಿ. ಯಾಕೆ? ಬಸ್ ಫ್ರೀ ಆಗಿಬಿಟ್ಟದ. ಯಾವಾಗ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಶಕ್ತಿ ಬಸವಣ್ಣವ್ರ ಹತ್ರ ಬಂತು, ಎಲ್ಲ ಕಡೆಯಿಂದ ಜನ ಬರಾಕತ್ತು ನೋಡ್ರಿ, ಬರಾಕತ್ತು ಬರಾಕತ್ತು. ಹೂವಿನಲ್ಲಿ ಇರ್ತಕ್ಕಂಥ ಮಕರಂಧವನ್ನ ಅರಸಿ ದೂರ ದೂರದಲ್ಲಿ ಇರ್ತಕ್ಕಂಥ ದುಂಬಿಗಳು ಬರುವಂಗ ಬಹಳ ದೂರ ದೂರದಿಂದ ಇರ್ತಕ್ಕಂಥ ಅನೇಕ ಬಡವರು, ಜಂಗಮರು, ಶರಣರು, ಸಂತರು, ಮಹಾತ್ಮರು ಬಸವಣ್ಣ ಹತ್ರ ಬರಾಕತ್ರು, ಬಸವಣ್ಣವ್ರ ಹತ್ರ ಬರಾಕತ್ರು.
ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಾನ ಬಸವಣ್ಣ ಅಂತ ತಿಳ್ಕೊಂಡು ದಶ ದಿಕ್ಕುಗಳಿಗೂ ಕೂಡ ಬಸವಣ್ಣನ ಕೀರ್ತಿ ಹೆಚ್ಚಾತು. ಹೀಗಿರ್ತಕ್ಕಂಥ ಸಮಯದೊಳಗ ಉತ್ತರ ಭಾರತದ ವಾರಣಾಸಿ, ನಾವೇನೀಗ ಕಾಶಿ ಅಂತ ಕರಿತೀವಿ ತಂಗಿ, ಬಸವಣ್ಣವ್ರ ಪವಾಡ ಶುರು ಆದ ನೋಡ್ರಿ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಎಂತೆಂಥ ಪವಾಡಗಳು ಮಾಡಿದ್ರು ಬಸವಣ್ಣನವರು. ಶಿವಲ್ಯಂಕ ಮಂಚಣ್ಣ ಅಂತ ತಿಳ್ಕೊಂಡು ಕಾಶಿಯೊಳಗೆ ಇರ್ತಕ್ಕಂಥ ಒಬ್ಬ ಶರಣ, ಏನವನ ಹೆಸರ? ಶಿವಲ್ಯಂಕ ಮಂಚಣ್ಣ. ಬಸವಣ್ಣನ ಕೀರ್ತಿ ಕಾಶಿ ತನಕ ಹೋತಂತ ನೋಡ್ರಿ. ಅವಾಗ 12ನೇ ಶತಮಾನದೊಳಗೆ, 900 ವರ್ಷದ ಹಿಂದೆ. ಈಗೇನು ಬಿಡ್ರಿ, ಈಗ ಮಾತಾಡಿದ್ದು ಜಗತ್ತಿನ ತುಂಬ ಎಲ್ಲ ಏನು ಒಂದು 3-4 ನಿಮಿಷದೊಳಗೆ ಎಲ್ಲ ಕಡೆಗೆ ಸುದ್ದಿ ಹೋಗ್ತದೆ. ಈಗ ನಾವು ಇಲ್ಲಿ ಮಾತಾಡಿದ್ದು ಯಾಕೆ ಇವತ್ತಿದ್ದಿದ್ದಿಲ್ಲ ಜೀವನದಾಗ. ಏನ ಅತ್ತಿ ಇದಕ್ಕೇನಂತಾರ ತಮ್ಮ, ಅದಕ್ಕೆ ಕರಿಗಡೆ ಬಂತಾರ. ಮತ್ತು ನಿನ್ನ ಮಗಳಿಗೆ ಮಾಡಕ್ಕೆ ಬರ್ತದೇನೋ, ಏನು ನನಗಿಂತಲೂ ಚಲೋ ಮಾಡ್ತಾಳ. ಆಯ್ತು ಅಂತ ತಿಳ್ಕೊಂಡು ತನ್ನ ಊರಿಗೆ ನಡೆದ. ಈಗ ನಂಗೆ ಬಸ್ಸುದು ಏನೂ ಇದ್ದಿದ್ದಿಲ್ಲ, ನಡ್ಕೊಂತ ನಡೆದಿದ್ದ. ನಡ್ಕೊಂತ ಬಂದ 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 ಅವನು ಸ್ವಲ್ಪ ನಮ್ಮಂಗ ಮರುಗೇಡಿ ಇದ್ದ. ಎಲ್ಲಿ ಮರಿಬಾರ್ದು ಅಂತ ತಿಳ್ಕೊಂಡು ಕೇಳಿದ್ದ, ಅತ್ತಿ ಇದಕ್ಕೇನಂತಾರ ತಮ್ಮ, ಕರಿಗಡಬ ಅಂತಾರ. ಮರಿಬಾರ್ದು ಅಂತ ತಿಳ್ಕೊಂಡು ಅಲ್ಲಿಂದ ಕರಿಗಡಬ 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 ಅನ್ಕೊಂತ ಬರಾಕತ್ತಾನ. ಯಾವಾಗ ಅಗಸಿ ಬಾಗಲಕ್ಕೆ ಬಂದ, ನಟ್ಟು ನಡ್ಬರಕ್ಕೆ ಒಂದ ದೇವರ ಅಂತ ತಿಳ್ಕೊಂಡು ಒಂದು ಕಲ್ಲು ಇಟ್ಟಿರ್ತಾರೆ ನೋಡು. ಆ ಕಲ್ಲಿಗೆ ಎಡವಿ ಉಯ್ಕ್ ಅಂತ ಬಿದ್ದು ನೋಡ್ರಿ. ಉಯ್ಕ್ ಅಂತ ಬಿದ್ದಿದ್ದ ತಡ ಉಯ್ಕ್ 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 ಕರಿಗಡಬ ಅನ್ನೋದು ಮಾರುತ್ತಾ ಉಯ್ಕ್ ಅನ್ಕೊಂತ ಬಂದ. ಯಾವಾಗ ಮನೆಗೆ ಬಂದ, ಏನ ಮತ್ತು ನಿನ್ನ ತವ್ರ ಮನೆಗೆ ಹೋಗಿದ್ನಿ. ತವ್ರ ಮನೆ ಅಂತಂದ್ರೆ ಯಾರಿಗೆ ಖುಷಿ ಆಗೋದಿಲ್ರಿ ಅವ. ನಮ್ಮವ್ವ ಹೆಂಗದಾಳ, ಏ ಬಂಗಾರ ಇದ್ದಂಗದಾಳ. ಏನು ಕೇಳ್ತಿ, ನಿಮ್ಮವ್ವ ಉಯ್ಕ್ ಮಾಡಿ ನೀಡಿದ್ಳು. ಏನು ರುಚಿ ಏನು ರುಚಿ, ಏನು ಅದ್ಭುತ ಅದ್ಭುತ. ಅದಕ್ಕೆ ಇವ ಎಟ್ಟರ ತಿಂದಾನಂತ ತಿಳ್ಕೊಂಡು ಬೈತಾಳಂತ ತಿಳ್ಕೊಂಡು ಬರೇ ಒಂದು 8-10 ತಿಂದು ಬಂದೀನಿ. ಈಗ ನೀ ಉಯ್ಕ್ ಮಾಡಿ ನೀಡು. ಉಯ್ಕ್ ಮಾಡಿ ನೀಡಂದ್ರೆ ಪಾಪ ಹೆಣ್ಮಗಳು ಏನು ನೀಡ್ಬೇಕ್ರಿ? ಅದೇನು ವಸ್ತುನ ಏನ ಅಲ್ರಿ? ಉಯ್ಕ್ ಅಂದ್ರೆ ಏನು? ಏ ಇಲ್ಲ, ನೀ ಭಾಳ ಚಲೋ ಮಾಡ್ತಿ ಅಂತ ನಿಮ್ಮ ಅವನಕ್ಕಿಂತ ನೀ ಉಯ್ಕ್ ಮಾಡಿ ನೀಡು. ಅದನ್ನೇ ನನಗೆ ಉಯ್ಕ್ ವೀಕ್ ಏನು ಮಾಡಕ್ಕೆ ಬರುವುದಿಲ್ರಿ, ಮಾಡಕ್ಕೆ ಬರುವುದಿಲ್ಲ ಅಂತ ತಿಳ್ಕೊಂಡು ಯಾವಾಗ ಅಂದಳು, ಗೂಟಕ್ಕಿದ್ದು ಪಾರ್ಕೋಲ್ ತಗೊಂಡ ಉಯ್ಕ್ ಮಾಡ್ತೇನಿಲ್ಲ ಅಂತಾನೆ ಹೊಡಿತಾನ, ಉಯ್ಕ್ ಮಾಡ್ತೇನಿಲ್ಲ ಅಂತ ಹೊಡಿತಾನ. ಹೊಡೆದ ಪಾಪ ಹೆಣ್ಮಗಳು ಪೆಟ್ಟು ತಾಳ್ಕೊಳ್ಳಾರ್ದೆ, ಬರ್ರಿಯೋ ಯಾರಾದರೂ ನನಗೆ ಕಾಯಿರೋ ಕಾಪಾಡ್ರಿ ಅಂತ ತಿಳ್ಕೊಂಡು ಚೀರಾಕತ್ತಳು. ನೆರಮನಿ ಮುದುಕಿ ಓಡೋಡಿ ಬಂತು, ಬಿಡಿಸ್ಕೊಂಡ್ಳು. ನೋಡ್ತಾಳ ಮುದುಕಿ, ಮೈ ತುಂಬ ಏನೆದ್ದಿದ್ದು, ದರಿ ಅಂತೀರ ಬರಿ ಅಂತೀರ, ನಮ್ಮ ಕಡೆ ಬಾಸುಂಡಿ ಅಂತ ಕರೀತಾರೆ, ಈ ಕಡೆ ಏನಂತಾರಿವ? ಮೈ ತುಂಬ ದರಿ ದರಿ ಎದ್ದಿದ್ದು. ಆ ದರಿ ನೋಡಿ ಮುದುಕಿ ಅಂತದ, ಏ ಮನುಷ್ಯ ಅದಿಯೋ ದನ ಅದಿಯೋ ಈ ರೀತಿ ಹೊಡಿತಾರ ನೋಡು, ಮೈ ಮ್ಯಾಲ ದರಿ ಕರಿಗಡ ಉಬ್ಬದಂಗೆ ಉಬ್ಬ್ಯಾವ. ಹೌದು ಬಿ, ಅದ ಮಾಡು ಅದ ಮಾಡು ಅದ ಮಾಡು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ, ಮರ್ತ್ರಿ ಅಂತಂದ್ರೆ ಕೆಲಸ ಕೆಡ್ತದ, ವ್ಯತ್ಯಾಸ ಆಗಬಾರ್ದು ಅನ್ನೋದು ಸಲುವಾಗಿ ತಂಗಿ ಲಕ್ಷ್ಯ ಕೊಟ್ಟು ಕೇಳ್ರಿ. ಏನು ಕೇಳಿದ್ರಿ ಏನು ಕೇಳಿದ್ರಿ? ಯಾಕೆ ಇದು ಅಪ್ಪನ ಪುರಾಣ್ರಿಪ್ಪ, ಬಸವಣ್ಣನ ಪುರಾಣ. ಶ್ರದ್ಧೆಯಿಂದ ಕೇಳಬೇಕು, ಭಾಳ ಭಾಳ ಮೈಯೆಲ್ಲ ಕಿವಿಯಾಗಿ ಕೇಳಬೇಕು. ಕೇಳಿದ್ದನ್ನು ಹೃದಯದೊಳಗೆ ಇಟ್ಕೋಬೇಕು. ಹೃದಯದೊಳಗೆ ಇಟ್ಕೊಂಡಿದ್ದನ್ನು ಬಸವ 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 ಅಂತ ನಮ್ಮ ಜೀವನದೊಳಗೆ ಅದನ್ನು ಆಚರಣೆಯೊಳಗೆ ತರಬೇಕು ತಂಗಿ. ಆವಾಗ ಜನ್ಮ ಸಾರ್ಥಕ ಆಕೈತೆವ. ಬಸವಣ್ಣ ಎಲ್ಲಿಗೆ ಬಂದರು? ಮಂಗಳ ವೇಳೆಗೆ ಬಂದರು. ಬಿಜ್ಜಳ ರಾಜನ ಆಸ್ಥಾನದೊಳಗೆ ಕರಣಿಕನಾಗಿ ಕಾಯಕವನ್ನು ಮಾಡಕತ್ತಾರ. ದೀಪ ಉರಿತಕ್ಕಂಥ ಸಂದರ್ಭದೊಳಗ ಯಾವಾಗ ರಾಜ ತನ್ನ ವೈಯಕ್ತಿಕ ವಿಚಾರವನ್ನು ಮಾತನಾಡಲಿಕ್ಕೆ ಶುರು ಭಾಳದ. ಅದಕ್ಕೆ ನಾವು ಮೊಬೈಲ್ದೊಳಗೆ ನಾವು ಲೈವ್ದೊಳಗೆ ನಿಮ್ಮ ಬಸವ ಪುರಾಣ ನೋಡಕತ್ತೀವಿ ಅಂತ ತಿಳ್ಕೊಂಡು ನಿನ್ನೆ ಬಂದಿದ್ರು, ಇವತ್ತು ಬಂದಿದ್ರು. ಪಾಪ ವಯೋವೃದ್ಧರು ಬಂದಿದ್ರು. ಪಾಪ ಬಂದು ನಮಗೆಲ್ಲ ಸತ್ಕಾರ ಗೌರವ ಆದರಗಳನ್ನು, ಅವರಲ್ಲಿ ಬಸವ ಪುರಾಣ ಕೇಳಬೇಕು ಅನ್ನೋ ಹವ್ಯಾಸ ಎಷ್ಟು ದೊಡ್ಡದು ನೋಡ್ರಿ. ಎಷ್ಟು ಹಳ್ಳಿಯಿಂದ ಬಂದಿರಿ ನೀವೆಲ್ಲ. ಹಳ್ಳಿಯಿಂದ ಬರೋದು ಬಿಡ್ರಿಪ್ಪ. ಇವತ್ತು ನಮ್ಮ ಅಕ್ಕವ್ರು ಬಂದಾರ, ಅಲ್ಲಿ ಶೈಲಜಾ ಅಕ್ಕವ್ರು ಅಂಥೇಳಿ. ಎಲ್ಲಿಂದ ಬಂದಾರ ಅಂತಂದ್ರೆ, ಈ ಬಸವ ಪುರಾಣ ನಾನು ಕೇಳಬೇಕು, ಅಪ್ಪವ್ರ ದರ್ಶನ ಮಾಡಬೇಕು ಅಂತ ತಿಳ್ಕೊಂಡು ಬೆಂಗಳೂರಿಂದ ಬಂದು ಇವತ್ತು ಅಪ್ಪವರು ತುಲಾಭಾರ ಮಾಡಕತ್ತಾರ.
ಭಾಳ ಭಕ್ತಿವಂತರು. ಆ ಭಾಗದೊಳಗೆ ಭಾಳ ದೊಡ್ಡ ಮನೆತನ, ಭಾಳ ಗೌರವಸ್ಥ ಮನೆತನ, ಭಾಳ ಅಜ್ಜಾರ ಮೇಲೆ ಭಾಳ ಶ್ರದ್ಧೆ, ಭಾಳ ವಿಪರೀತವಾಗಿರ್ತಕ್ಕಂಥ ನಿಷ್ಠೆ ಅಜ್ಜಾರ ಮೇಲೆ. ಅಂಥ ತಾಯಂದರು. ಮತ್ತು ಇವತ್ತು ನೋಡ್ರಿ ನಮ್ಮ ದುಧನಿ ಸದ್ಭಕ್ತರು, ಅವರು ನಮ್ಮ ಏನೋ ಐತಲ್ರಪ್ಪ ಹೆಸರು, ಪರಮಶೆಟ್ಟಿ ಮನೆತನದವರು. ಎಷ್ಟು ಆ ದುಧನಿ ಮಠದ ಮೇಲೆ ಶ್ರದ್ಧಾ ಅಂತಂದ್ರೆ, ಏನು ನಮ್ಮ ಶಿವಬಸವರಾಜೇಂದ್ರ ಅಪ್ಪ ಅವರು ಅದಾರಲ್ಲ, ಇವರ ಅಜ್ಜ ಆಡ ಅಂತ ತಿಳ್ಕೊಂಡು ಏನ್ರಿ ಆ ಪಲ್ಲಕ್ಕಿ ಅರ್ಧಕ್ಕೆ ಬಿಟ್ಟು ಹೋಗುವಾಗ ಅಂತರ್ಲೆ ಪಲ್ಲಕ್ಕಿ ನಿಂತಿತ್ತು. ಅಂತರ್ಲಿ ಎಲ್ಲರೂ ಕೈ ಬಿಟ್ಟರು ಸಹಿತ ಪಲ್ಲಕ್ಕಿ ಅಂತರೊಳಗೆ ನಿಂತಿತ್ತು. ಅಂಥ ದೊಡ್ಡ ತಪಸ್ವಿಗಳು ಗುರುಶಾಂತ ಲಿಂಗ ಮಹಾಸ್ವಾಮಿಗಳು. ಅಂಥ ಮಹಾಸ್ವಾಮಿಗಳ ಮೊಮ್ಮಗ ಶಿವಬಸವರಾಜೇಂದ್ರ ಸ್ವಾಮಿಗಳು. ಈ ಒಂದು ಮನೆತನಕ್ಕೆ ಆ ಪರಮಶೆಟ್ಟಿ ಮನೆತನದವರು, ಏನು ನಮ್ಮ ದುಧನಿಯವರು ಅದಾರಲ್ಲ ಪರಮಶೆಟ್ಟಿ ಮನೆತನದವರು, ಪಾಪ ಈ ಮನೆತನ ಭಾಳ ಬಡತನದಿಂದ ಕೂಡಿದ್ದದ, ಭಾಳ ಬಡತನ, ಬಡಜಂಗಮನ ಮನೆತನದ. ನಾವೇನಾದರೂ ಕೂಡ ಸಹಾಯ ಮಾಡಬೇಕು ಅಂತ ತಿಳ್ಕೊಂಡು ಗುರುಶಾಂತಲಿಂಗ ಅಜ್ಜವರು ಲಿಂಗೈಕ್ಯರಾದ ಮಾರನೆಯ ವರ್ಷವೇ ಎಕರೆ ಅಲ್ಲ, 2 ಎಕರೆ ಅಲ್ಲ, 11 ಎಕರೆ ಇವರಿಗೆ ದಾನವಾಗಿ ಕೊಟ್ಟಿರ್ತಕ್ಕಂಥ ಪರಮಶೆಟ್ಟಿ ಮನೆತನ. ಇಂಥ ಸದ್ಭಕ್ತರು. ದುಧನಿ ಅಂತಂದ್ರೆ ಹಂಗೆ. ಆ ದುಧನಿಯೊಳಗೂ ಕೂಡ ನಮ್ಮ ಅನೇಕ ಜನ ನಮ್ಮ ನಳದುರ್ಗ ಮಠದ ಶಿಷ್ಯರದಾರ. ಅಲ್ಲಿ ಉಪ್ಪಿನವರ ಮನೆತನ ಆಗಿರ್ಬೋದು, ಮಾಳ್ಗೆಯವರ ಮನೆತನ ಆಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮ ಶಿಷ್ಯವರ್ಗದವರು. ಹೀಗಾಗಿ ನೋಡ್ರಿ ಎಷ್ಟು ಭಕ್ತಿ, ಎಷ್ಟು ನಿಮ್ಮ ಆ ಗುರುವಿನ ಮೇಲೆ ಶ್ರದ್ಧೆ ಅಂತಂದ್ರೆ ದೂರ ದೂರದಿಂದ ಬಂದು ನೀವೆಲ್ಲರೂ ಕೂಡ ಸೇವೆಯನ್ನು ಮಾಡಕತ್ತೀರಿ. ಅದರಲ್ಲಿ ಇವತ್ತು ನಮ್ಮ ಮಾದನ ಹಿಪ್ಪರ್ಗಿ ಸದ್ಭಕ್ತರು ಕೂಡ ಬಂದಿದ್ದಾರೆ ಅಂತ ಕೇಳಿದೆ. ಮಾದನ ಹಿಪ್ಪರ್ಗಿ ಅಂತಂದ್ರೆ ನಮ್ಮ ತವರೂರು. ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ನಾವು ಅನುವು ಮಾಡಿಕೊಡ್ತಾ ಇದ್ದೀವಿ. ಜಯ ನಮ ಪರಾಪತೇ ಶಿವ ಹರ ಹರ ಮಹಾದೇವ.